ನಮಸ್ಕಾರ. ಕ್ಯಾನ್ಸರ್ ಆರೈಕೆ ನ್ಯೂಟ್ರಿಷನ್ ಮಹತ್ವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ನ್ಯೂಟ್ರಿಷನ್ ಅನ್ನೋದು ಕ್ಯಾನ್ಸರ್ ರೋಗಿಯ ಶಕ್ತಿ, ಚೇತರಿಕೆ ಹಾಗೂ ಆರೈಕೆಯಲ್ಲಿ ಯಾವ ಪಾತ್ರ ವಹಿಸುತ್ತೆ, ಇದರ ಮಹತ್ವ ಏನು, ಈ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಈ ಕುರಿತಾಗಿ ತಿಳಿಸಿಕೊಡಲು ನಮ್ಮ ಜೊತೆ ಇದ್ದಾರೆ ಮಣಿಪಾಲ್ ಹಾಸ್ಪಿಟಲ್ಸ್ನ ಕ್ಯಾನ್ಸರ್ ವೈದ್ಯರಾದ ಡಾಕ್ಟರ್ ರಾಜಶೇಖರ್ ಜಾಕಾ ಅವರು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹೆಲೋ ಡಾಕ್ಟರ್, ವೆಲ್ಕಮ್ ಟು ದ ಶೋ. ಹಾಯ್, ಥ್ಯಾಂಕ್ ಯು. ಡಾಕ್ಟರ್, ಇನ್ನು ಈ ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ನ್ಯೂಟ್ರಿಷನ್ ಅನ್ನೋದು ಎಷ್ಟು ಹಾಗೂ ಯಾಕೆ ಮುಖ್ಯ ಅಂತ? ಇದು ತುಂಬ ಮುಖ್ಯ. ಏನಕ್ಕೆಂದರೆ ಸುಮಾರು ಜನರಲ್ಲಿ ಇದು ತಪ್ಪು ಕಲ್ಪನೆ ಇದೆ. ನಾವು ನ್ಯೂಟ್ರಿಷನಲ್ಲಿ ಡಿಪ್ರೈವ್ ಆದರೆ, ಏನು ಊಟ ಮಾಡದೇ ಇದ್ದರೆ ಆವಾಗ ಕ್ಯಾನ್ಸರ್ ಸೆಲ್ಸ್ಗಳಿಗೆ ಏನು ನ್ಯೂಟ್ರಿಷನ್ ಸಿಗಲ್ಲ, ಸೊ ಕ್ಯಾನ್ಸರ್ ಸೆಲ್ಸು ಸಾಯುತ್ತೆ ಅಂತ, ಸತ್ತೋಗುತ್ತೆ ಅಂತ. ಬಟ್ ಅಷ್ಟು ಈಸಿ ಅಲ್ಲ ಅದು. ಅಷ್ಟು ಸಿಂಪಲ್ ವೇನಲ್ಲಿ ಬಾಡಿ ರಿಯಾಕ್ಟ್ ಮಾಡೋದಿಲ್ಲ. ಕ್ಯಾನ್ಸರ್ ಬಂದಾಗ ಏನಾಗುತ್ತಂದರೆ, ಅಪಾರ್ಟ್ ಫ್ರಮ್ ಇದು ಒಂದು ಹಸಿವೆ ಆಗಲ್ಲ ಅವ್ರಿಗೆ, ಆಮೇಲೆ ಏನೋ ವಾಮಿಟಿಂಗ್ ಸೆನ್ಸೇಷನ್ ಇರುತ್ತೆ, ಸೊ ಏನೋ ಒಂಥರ ಫೆಟಿಗ್ ಇರುತ್ತೆ. ಅದು ಬಿಟ್ಟು ಒಂದು ಬಾಡಿನಲ್ಲಿ ಮೆಟಬಾಲಿಕ್ ಚೇಂಜಸ್ ಅಂತ ಹೇಳ್ತೀವಿ, ಅದು ಆಗಿರುತ್ತೆ. ಅದಕ್ಕೋಸ್ಕರ ಒಂದು ಊಟ ಮಾಡ್ತಾ ಇರಲ್ಲ, ಇನ್ನೊಂದು ಬಾಡಿನಲ್ಲಿ ಇನ್ಫ್ಲಮೇಟರಿ ರಿಯಾಕ್ಷನ್ಸ್ ಎಲ್ಲ ಜಾಸ್ತಿ ಆಗಿರುತ್ತೆ. ಅದರಿಂದ ಇರೋ ನ್ಯೂಟ್ರಿಯೆಂಟ್ಸನ್ನು ಕ್ಯಾನ್ಸರ್ ಸೆಲ್ಸ್ ತೊಗೊತಾ ಇರೋದ್ರಿಂದ ಅವ್ರ ನ್ಯೂಟ್ರಿಷನ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇದರಿಂದ ಇದು ಬಹಳ ಅವಶ್ಯಕತೆ ಇದೆ ಕ್ಯಾನ್ಸರ್ ಪೇಷಂಟ್ಸ್ಗೆ ನಾವು ನ್ಯೂಟ್ರಿಷನ್ ಕೊಡೋದು. ಆವಾಗಲೇ ಅವರು ಅದನ್ನು, ಯಾಕಂದರೆ ಟ್ರೀಟ್ಮೆಂಟ್ ಕೊಡ್ತಾ ಇರುವಾಗ ಅದರದ್ದೇ ಆದಂಥ ಸೈಡ್ ಎಫೆಕ್ಟ್ಸ್ ಇರೋದ್ರಿಂದ ಅದನ್ನೆಲ್ಲ ಫೈಟ್ ಮಾಡಿ ಅವ್ರು ಹೊರಗಡೆ ಬರಬೇಕಂದ್ರೆ ನ್ಯೂಟ್ರಿಷನ್ನು ತುಂಬ ಮುಖ್ಯ. ಎಸ್ ಸರ್. ಇನ್ನು ಈ ಪ್ರೋಟೀನ್ ಇಂಟೇಕ್ ಅನ್ನೋದು ಪೇಷಂಟ್ಸ್ಗೆ ಶಕ್ತಿ ಹಾಗೂ ಈ ರಿಕವರಿ ಟೈಮ್ಗೆ ಹೇಗೆ ಸಹಾಯ ಮಾಡುತ್ತೆ ಅಂತ? ಹೌದು. ಏನಕ್ಕೆಂದರೆ ಇವಾಗ ಕ್ವಾಂಟಿಟಿ ಕಡಿಮೆ ಆಗಿರುತ್ತೆ, ಅಂದರೆ ಅವರು ಜಾಸ್ತಿ ಊಟ ಮಾಡೋದಿಲ್ಲ. ಯೂಶ್ವಲಿ ಕ್ಯಾನ್ಸರ್ ಬಂದಾಗ ಅವ್ರಿಗೆ ಹಸಿವೆ ಅನ್ನೋದು ಕಡಿಮೆ ಆಗಿರುತ್ತೆ. ನಾವು ಹೇಳ್ತೀವಿ ದೇರ್ ಆರ್ ಟೂ ಥಿಂಗ್ಸ್, ಅಂದರೆ ಒಂದು ಕ್ಯಾನ್ಸರ್ ಕೆಚೆಕ್ಸಿಯಾ ಅಂತ ಹೇಳ್ತೀವಿ, ಅಂದರೆ ಹಸಿವೆ ಕಡಿಮೆ ಆಗಿರುತ್ತೆ. ಅದು ಅವರ ತಪ್ಪಲ್ಲ, ಅದು ಕ್ಯಾನ್ಸರ್ ಇರೋದೇ ಹಾಗೇನೆ, ಆ ಎಫೆಕ್ಟ್ ಮಾಡಿರುತ್ತೆ, ಅದು ಹಾರ್ಮೋನ್ಸಿಂದ ಆ ರೀತಿ ಎಫೆಕ್ಟ್ ಮಾಡಿರುತ್ತೆ. ಸೊ ಆ ರೀತಿಯಾಗಿರುವಾಗ ಅವರು ಕಡಿಮೆ ಊಟ ಮಾಡ್ತಾರೆ. ಕಡಿಮೆ ಊಟ ಮಾಡಿದಾಗ ನಮಗೆ ಆವಾಗ ಕ್ವಾಲಿಟಿ ಇಂಪಾರ್ಟೆಂಟು. ಇಲ್ಲಾಂದರೆ ಈ ಬೇರೆ ಟೈಮಲ್ಲಿ ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ ಚೆನ್ನಾಗಿ ಊಟ ಮಾಡ್ಬೋದು. ಬಟ್ ಕ್ಯಾನ್ಸರ್ ಇರುವಾಗ ಅವ್ರಿಗೆ ಹಸಿವೆನೇ ಆಗ್ತಾಯಿಲ್ಲ ಅಂದಾಗ ನೀವು ಕಡಿಮೆ ಕ್ವಾಂಟಿಟಿ ಕೊಟ್ಟಾಗ ಅದರಲ್ಲೂ ನೀವು ಅದರಲ್ಲಿ ಸತ್ವ ಇರದೇ ಇದ್ದರೆ ತುಂಬ ಕಷ್ಟ. ಸೊ ಆವಾಗ ಪ್ರೋಟೀನ್ ಕಂಟೆಂಟು ಜಾಸ್ತಿ ಇರೋದು ತುಂಬ ಇಂಪಾರ್ಟೆಂಟು. ಯಾಕಂದರೆ ಬಾಡಿಗೆ ಅಲ್ಟಿಮೇಟ್ಲಿ ನಮ್ಮ ಕ್ಯಾನ್ಸರಲ್ಲಿ ಏನಾಗುತ್ತಂದರೆ ಮಝಲ್ ಅಂತ ಹೇಳ್ತೀವಲ್ಲ, ಮಾಂಸಖಂಡದ್ದು, ಅದು ಲಾಸ್ ಆಗಿರುತ್ತೆ. ಈಗ ಬರೀ ಉಪವಾಸ ಮಾಡಿದಾಗ ವೆಯ್ಟ್ ಲಾಸ್ ಆಗುತ್ತೆ, ಬಟ್ ಆವಾಗ ಬರೀ ಫ್ಯಾಟು, ಈ ರೀತಿ ನೀರಿನ ಅಂಶ ಕಡಿಮೆ ಆಗಿರುತ್ತೆ. ಬಟ್ ಕ್ಯಾನ್ಸರಲ್ಲಿ ಏನಾಗುತ್ತೆ, ಈ ಮಾಂಸಖಂಡಗಳದ, ಅಂದರೆ ಲೀನ್ ಬಾಡಿ ವೇಟ್ ಅಂತ ಹೇಳ್ತೀವಿ, ಮಾಸು, ಆ ಮಾಸು ಕಡಿಮೆ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಅದಕ್ಕೆ ಪ್ರೋಟೀನೇ ಇಂಪಾರ್ಟೆಂಟು. ಸೊ ಅದಕ್ಕೋಸ್ಕರ ಹೆಚ್ಚಿನ ಪ್ರೋಟೀನ್ಸ್ ಕೊಟ್ಬಿಟ್ರೆ ಆವಾಗ ಡೆಫಿನೆಟಾಗಿ ಅವ್ರು ಮೋರ್ ಆ್ಯಕ್ಟಿವ್ ಆಗಿರ್ತಾರೆ. ಆಮೇಲೆ ಇದರಿಂದ ಫೈಟ್ ಮಾಡೋಕ್ಕೆ ಅವ್ರಿಗೆ ಅನುಕೂಲ ಆಗುತ್ತೆ. ಸ್ಮಾಲ್ ಕ್ವಾಂಟಿಟಿನಲ್ಲೇ ಕಾನ್ಸಂಟ್ರೇಟೆಡ್ ಪ್ರೋಟೀನ್ ಕೊಟ್ಟಂಗೆ ಅದು. ಸರ್, ಇನ್ನು ಈ ಸ್ಪೆಷಲ್ ಪ್ರೋಟೀನ್ ಸಪ್ಲಿಮೆಂಟ್ಗಳು, ಫಾರ್ ಎಕ್ಸಾಂಪಲ್ ವೇ ಪ್ರೋಟೀನ್ ಐಸೋಲೇಟ್ಗಳು, ಇವೆಲ್ಲ ಹೇಗೆ ಸಹಾಯ ಮಾಡುತ್ತೆ ಅಂತ? ಹೌದು. ಈಗ ನಾನು ಹೇಳಿರೋ ಪ್ರಕಾರ ಏನಾಗುತ್ತಂದರೆ, ಯಾವಾಗ ಅವ್ರು ಜಾಸ್ತಿ ಊಟ ಮಾಡೋಕ್ಕಾಗಲ್ವೋ, ಕಡಿಮೆ ಊಟದಲ್ಲೇ ನಾವು ಅದನ್ನು ಕ್ವಾಲಿಟಿ ಇನ್ಕ್ರೀಸ್ ಮಾಡಬೇಕು. ಆವಾಗ ಈ ಪ್ರೋಟೀನ್ಸು, ಸುಮಾರು ಪ್ರೋಟೀನ್ ಪೌಡ್ರ್ ಬರುತ್ತೆ, ತುಂಬ ಜನ ಮಿಸ್ಲೀಡ್ ಆಗೋದು ಚಾನ್ಸಸ್ ಇರುತ್ತೆ ಇದರಲ್ಲಿ. ಸೊ ಆಮೇಲೆ ಕೆಲವೊಬ್ಬರು ಬರೀ ಕಷಾಯ ಅಂತ ಕುಡಿತಿರ್ತಾರೆ, ಕೆಲವೊಬ್ಬರು ಬರೀ ಏನೋ ಒಂದು ಯಾರೋ ಒಂದು ಹೇಳಿರ್ತಾರೆ ಅಂತ ಕುಡಿತಾ ಇರ್ತಾರೆ. ಅದರಲ್ಲಿ ಯಾವುದೇ ಪ್ರೋಟೀನ್ ಅಂಶ ಆಗಲಿ, ಸತ್ವ ಇರೋದಿಲ್ಲ. ಸೊ ಈ ವೇ ಪ್ರೋಟೀನ್ ಐಸೋಲೇಟ್ ಏನಿದೆ ತುಂಬ ಈಸಿಲಿ ಡೈಜೆಸ್ಟಿಬಲ್ಲು. ಯಾಕಂದರೆ ಎಲ್ಲ ಪ್ರೋಟೀನ್ಸು ಬಾಡಿನಲ್ಲಿ ಅಷ್ಟು ಈಸಿಯಾಗಿ ಡೈಜೆಸ್ಟ್ ಆಗೋದಿಲ್ಲ. ಪರ್ಟಿಕ್ಯುಲರ್ಲಿ ಯಾವಾಗ ರೋಗಿ, ಅಂದರೆ ಅವರು ಬಾಡಿ ಎಫೆಕ್ಟ್ ಆಗಿರುತ್ತೋ ಕ್ಯಾನ್ಸರಿಂದ, ಸೊ ಆ ಟೈಮಲ್ಲಿ ದೇ ನೀಡ್ ಮೋರ್ ಈಸಿಲಿ ಡೈಜೆಸ್ಟಿಬಲ್ ಪ್ರೋಟೀನ್. ಅಂಥ ಹೊತ್ತಿಗೆ ಈ ಪ್ರೋಟೀನ್ ಐಸೋಲೇಟ್ ಏನಿದೆ ತುಂಬ ಈಸಿಯಾಗಿ, ಅಂದರೆ 90% ಆಫ್ ದ ಪ್ರೋಟೀನ್ ಇರುತ್ತೆ ಇಲ್ಲಿ ಕೊಬ್ಬಿನ ಅಂಶ ಆಗಲಿ ಅಥವಾ ಈ ಲ್ಯಾಕ್ಟೋಸ್ ಏನಿದೆ ಅದು ತುಂಬ ಕಡಿಮೆ ಇರುತ್ತೆ. ಸೊ ಹೀಗಾಗಿ 90% ಅಂದರೆ ಅಟ್ಲೀಸ್ಟ್ ನಾವು ದಿನಕ್ಕೆ ಒಂದು 20 ಗ್ರಾಮ್ ತೊಗೊಂಡ್ರೆ ಅದು ಬಾಡಿಗೆ ಎಷ್ಟು ಬೇಕೋ ಅಷ್ಟು ಸಹಾಯ ಆಗುತ್ತೆ. ಯೂಶ್ವಲಿ ನಾವು ಏನು ಹೇಳ್ತೀವಿ ಅಂದರೆ, ನಾರ್ಮಲ್ ಇರೋರಿಗೆ 1 ಗ್ರಾಮ್ ಪರ್ kg ಪ್ರೋಟೀನ್ ಸಾಕಾದರೆ, ಈ ಕ್ಯಾನ್ಸರ್ ಪೇಷಂಟ್ಸ್ಗೆ ಅಟ್ಲೀಸ್ಟ್ 1.5 to 2 ಗ್ರಾಮ್ ಬೇಕು. ಸೊ ಹೆಚ್ಚಿನ ಅಂಶ ಬೇಕು. ಸೊ ಅದಕ್ಕೋಸ್ಕರ ಈ ವೇ ಪ್ರೋಟೀನ್ ಐಸೋಲೇಟ್ ಏನಿದೆ ಅದು ತುಂಬ ಹೆಲ್ಪ್ ಆಗುತ್ತೆ ಅವ್ರಿಗೆ. ಓಕೆ ಡಾಕ್ಟರ್, ಇನ್ನು ಈ ಪೇಷಂಟ್ಸ್ಗಳಲ್ಲಿ ಹಸಿವು ಕಡಿಮೆ ಆದಾಗ ಆವಾಗ ಈ ನ್ಯೂಟ್ರಿಷನ್ನ ಕಾಪಾಡಿಕೊಳ್ಳೋದು ಹೇಗೆ ಅಂತ? ಹೌದು. ಆ್ಯಸ್ ಎ ಸೆಡ್, ಹಸಿವೆ ಕಡಿಮೆ ಆದಾಗ ಒಂದು ಹಸಿವೆ ಇನ್ಕ್ರೀಸ್ ಮಾಡೋಕ್ಕೆ ಒಂದು ನಾವು ವಿಧಾನ ಕಂಡುಹಿಡಿಬೇಕು. ಇನ್ನೊಂದು, ಸ್ವಲ್ಪ ಹಸಿವಿನಲ್ಲೇ ನಾವು ಹೇಗೆ ಇದನ್ನು ಬ್ಯಾಲೆನ್ಸ್ ಮಾಡಬೇಕು ಅನ್ನೋದು. ಅದು ಈಗ ಸ್ವಲ್ಪ ಹಸಿವಿನಲ್ಲಿ ಹೇಗೆ ಬ್ಯಾಲೆನ್ಸ್ ಮಾಡೋದು ಅಂತಂದರೆ, ಈಗ 3 ಟೈಮು ತಿನ್ನೋ ಬದಲು 6 ಟೈಮ್ ತಿನ್ನೋದು.
ಅಂದರೆ ಸ್ವಲ್ಪ ಸ್ವಲ್ಪ. ಈಗ ಹಸಿವೆ ಇಲ್ಲ ಅಂದಾಗ ಏನು ಮಾಡ್ತೀವಿ, ಸ್ವಲ್ಪ ತಿಂದು ಬಿಟ್ಬಿಡ್ತೀವಿ. ಸೊ ಅದೇ ರೀತಿ ಒಂದು 2 ತಾಸು ಬಿಟ್ಟು ಮತ್ತೆ ಒಂದು ಸ್ವಲ್ಪ ತಿನ್ನೋದು. ಸೊ ಈ ರೀತಿಯಾಗಿ ಪ್ರೋಟೀನ್ ಕಾನ್ಸಂಟ್ರೇಟ್ಗಳು ನಾವು 2 ತಾಸಿಗೆ ಒಂದು ಸರಿ, ಅದು 3 ತಾಸಿಗೆ ಒಂದು ಸರಿ ಅಂದರೆ ತಿಂತಾ ಹೋದರೆ ಆವಾಗ ಮತ್ತೆ ನಾವು ಏನು ಬೇಕೋ ಆ ಪ್ರೋಟೀನ್ ಅಂಶನ ನಾವು ಒಳಗಡೆ ತಗೋಬೋದು. ಸೊ ಫ್ರೀಕ್ವೆಂಟ್ ಸ್ಮಾಲ್ ಮೀಲ್ಸ್ ಅಂತ ಹೇಳ್ತೀವಿ, ಚಿಕ್ಕ ಚಿಕ್ಕ ಊಟಗಳು ಅಥವಾ ಚಿಕ್ಕ ಚಿಕ್ಕ ತಿಂಡಿಗಳು ತಿಂತಾ ಹೋದರೆ ಅದನ್ನು ನಾವು ಕಂಪೆನ್ಸೇಟ್ ಮಾಡ್ಬೋದು. ಇನ್ನೊಂದು ಕೆಲವೊಂದು ಸರಿ ನಾವು ಔಷಧಗಳನ್ನ ಕೊಡ್ತೀವಿ, ಇವರು ಅಪಟೈಟ್ ಇನ್ಕ್ರೀಸ್ ಆಗಲಿ ಅಂತ. ಅಂದರೆ ಹೇಗೆ ಕ್ಯಾನ್ಸರ್ ಗುಣ ಆಗ್ತಾ ಹೋಗುತ್ತೋ ಆವಾಗಲೂ ಅವ್ರದ್ದು ಜೀರ್ಣಶಕ್ತಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಬಟ್ ಕೆಲವೊಂದು ಸರಿ ಕೆಲವೊಂದು ಮಾತ್ರೆಗಳು, ಬಿ ಕಾಂಪ್ಲೆಕ್ಸ್ ಮಾತ್ರೆಗಳು, ಕೆಲವೊಂದು ಅಂದರೆ ಜೀರ್ಣ ಇನ್ಕ್ರೀಸ್ ಆಗೋಕ್ಕೆ ಕೆಲವೊಂದು ಸಿರಪ್ಗಳು ಕೊಡ್ತೀವಿ. ಸೊ ಈ ರೀತಿ ಮಾಡೋದ್ರಿಂದ ಅವರು ಅದನ್ನು ಬ್ಯಾಲೆನ್ಸ್ ಮಾಡ್ಕೋಬೋದು. ಆಮೇಲೆ ತಮಗೆ ಏನು ರುಚಿ ಇದೆನೋ ಅದನ್ನು ತಗೋಬೇಕು. ಈಗ ಯಾರೋ ಏನೋ ಹೇಳ್ತಾ ಇದ್ದಾರೆ ಇದನ್ನು ತಗೊಳ್ಳಿ ಅಂಥೇಳಿ ಅದು ನಿಮಗೆ ಹೋಗದೇ ಇದ್ದರೂ ಕಷ್ಟಪಟ್ಟು ಅದನ್ನು ಕುಡಿಯೋದು ಸಾಧ್ಯನೇ ಇಲ್ಲ. ಆ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ನ್ಯೂಟ್ರಿಷನ್ ಇಂಪ್ರೂವ್ಮೆಂಟ್ ಆಗೋದೇ ಇಲ್ಲ. ನಿಮಗೆ ಏನು ಟೇಸ್ಟ್ ಇದೆಯೋ ಅದನ್ನು ತಗೋಬೇಕು, ಬಟ್ ಫ್ರೀಕ್ವೆಂಟಾಗಿ ಜಾಸ್ತಿ ತಗೋಬೇಕು. ಅದರಲ್ಲಿ ಕ್ವಾಲಿಟಿ ಇನ್ಕ್ರೀಸ್ ಇರಬೇಕಂದ್ರೆ ಪ್ರೋಟೀನ್ಸ್ ಜಾಸ್ತಿ ಇರಬೇಕು. ಸೊ ಈ ರೀತಿಯಾಗಿ ಬ್ಯಾಲೆನ್ಸ್ ಮಾಡಿದಾಗ ವಿ ವಿಲ್ ಬಿ, ಅಂದರೆ ಆ ರೋಗಿಯು ಆ ರೋಗ ಫೈಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಎಸ್ ಡಾಕ್ಟರ್, ಇನ್ನು ಈ ಕ್ಯಾನ್ಸರ್ ಪೇಷಂಟ್ಸ್ಗೆ ಟ್ರೀಟ್ಮೆಂಟ್ ಟೈಮಲ್ಲಿ ಸಾಕಷ್ಟು ಸೈಡ್ ಎಫೆಕ್ಟ್ಸ್ ಆಗ್ತಾ ಇರುತ್ತೆ. ಈ ವಾಕರಿಕೆ ಬರೋದಾಗಿರ್ಬೋದು ಅಥವಾ ಟೇಸ್ಟ್ ಚೇಂಜ್ ಆಗೋದಾಗಿರ್ಬೋದು, ಈ ರೀತಿ ಸೈಡ್ ಎಫೆಕ್ಟ್ಸ್ ಆಗುತ್ತೆ. ಇಂಥ ಟೈಮಲ್ಲಿ ಅವರು ಏನು ತಿನ್ನಬೇಕು ಅಂತ? ಹೌದು, ಯಾವಾಗ ವಾಮಿಟಿಂಗ್ ಸೆನ್ಸೇಷನ್ ಇರುತ್ತೆ ಆವಾಗ ಖಂಡಿತ ಅಷ್ಟೊಂದು ತೊಗೊಳಕ್ಕಾಗಲ್ಲ. ಆವಾಗ ಅದೇ ನಾನು ಹೇಳಿದ್ನಲ್ಲ, ಟೇಸ್ಟು ಯಾವುದು ಜಾಸ್ತಿ ಇರುತ್ತೆ ಸ್ವಲ್ಪ ಸ್ವಲ್ಪ ಆಗಲಿ. ಈಗ ನಾವು ಏನಂತಾರೆ ಹರ್ಬಲ್ ಟೀ ಅಂತ ಹೇಳ್ತೀವಿ, ಅಥವಾ ಶುಂಠಿ, ಮನೆಯಲ್ಲಿ ಏನೋ ಶುಂಠಿಯಿಂದ ಮಾಡಿರೋದು ತೊಗೊಳ್ಳೋದಾಗಲಿ, ಅಥವಾ ಸ್ವಲ್ಪ ಐಸ್ ಕ್ರೀಮ್ ತಿನ್ನೋದಾಗಲಿ, ಅಥವಾ ಈಗ ಏನಂತಾರೆ ಪೀನಟ್ಸು, ನಟ್ಸಿಂದ ಮಾಡಿರೋ ಟೋಸ್ಟ್ ಇರುತ್ತೆ, ಅದರಿಂದ ಬಟರ್ ಹಾಕ್ಕೊಂಡು ಚೀಸು ಅದರಿಂದ ಮಾಡಿಕೊಂಡು ಟೋಸ್ಟ್ ಮಾಡಿಕೊಂಡು, ಈ ರೀತಿಯಾಗಿ ನಾವು ಸ್ನ್ಯಾಕ್ಸ್ ಅಂತ ಏನು ಹೇಳ್ತೀವಿ ಅಂದರೆ ಸ್ಮಾಲ್ ಇದು ಐಟಮ್ಸು, ಅದರಲ್ಲೇ ಹೈ ಪ್ರೋಟೀನ್ ಇರೋಂಥದ್ದು, ಪ್ರೋಟೀನ್ ಐಸೋಲೇಟ್ ಇರೋದು, ಪ್ರೋಟೀನ್ ಡ್ರಿಂಕ್ಸ್ ಇರೋದು, ಪ್ರೋಟೀನ್ ಶೇಕ್ಸ್ ಇರೋದು, ಇಂಥದ್ದು ಸ್ಮಾಲ್ ಅಮೌಂಟ್ ತೊಗೊಳ್ಳೋದ್ರಿಂದ ಅದು ಇದಾಗತ್ತೆ. ಅಂದರೆ ವಾಮಿಟಿಂಗು ಸ್ವಲ್ಪ ತೊಗೊಂಡು ಬಿಟ್ಬಿಟ್ರೆ ಕ್ವಾಲಿಟಿ ಇನ್ಕ್ರೀಸ್ ಆಗುತ್ತೆ ಒಂದು. ಇನ್ನೊಂದು, ಈಗ ಬಾಯಲ್ಲೆಲ್ಲ ಕೆಲವೊಂದು ಸರಿ ಹುಣ್ಣಾಗತ್ತೆ, ತೊಗೊಳಕ್ಕಾಗಲ್ಲ, ಆವಾಗ ಸ್ವಲ್ಪ ಸಾಲ್ಟ್ ವಾಟರ್ ಗಾರ್ಗ್ಲಿಂಗ್ ಮಾಡಿ ಗಂಟ್ಲೆಲ್ಲ ಸರಿ ಮಾಡ್ಕೊಳ್ಳೋದು, ಅದರಿಂದ ತುಂಬ ಹೆಲ್ಪ್ ಆಗುತ್ತೆ. ಸೊ ಈ ರೀತಿಯಾಗಿ ಬಿಸಿ ಪದಾರ್ಥ ತೊಗೊಳಕ್ಕಾಗಲ್ಲ, ಆವಾಗ ಸ್ವಲ್ಪ ಕೋಲ್ಡ್ ಆಗಿರೋದು ಫ್ರಿಜ್ಜಲ್ಲಿ ಇಟ್ಬಿಟ್ಟು ತೊಗೊಂಡ್ರೆ ಆವಾಗ ಇನ್ನೂ ತೊಗೋಬೇಕು ಅನಿಸುತ್ತೆ. ಫ್ರೀಕ್ವೆಂಟಾಗಿ ಸ್ವಲ್ಪ ಸಿಪ್ ಮಾಡ್ತಾ ಇರೋದು, ಜ್ಯೂಸ್ಗಳು ಸ್ವಲ್ಪ ಸಿಪ್ ಮಾಡ್ತಾ ಇರೋದು, ಈ ರೀತಿ ಮಾಡೋದ್ರಿಂದ ಖಂಡಿತವಾಗಿಯೂ ಅದನ್ನು ನಾವು, ಅಂದರೆ ದ ಸೈಡ್ ಎಫೆಕ್ಟ್ಸನ್ನು ನಾವು ಅದರಿಂದ ಹೊರಗಡೆ ಬರ್ಬೋದು. ಎಸ್ ಡಾಕ್ಟರ್, ಇನ್ನು ಈ ನ್ಯೂಟ್ರಿಷನ್ ಇಮ್ಯುನಿಟಿ ಸಿಸ್ಟಮ್ನ ಹೇಗೆ ಸಪೋರ್ಟ್ ಮಾಡುತ್ತೆ ಅಂತ? ಹೌದು, ಈಗ ಇಮ್ಯುನಿಟಿ ಸಿಸ್ಟಮ್ ಅಂದರೆ ಏನು, ಇಮ್ಯುನಿಟಿ ಸಿಸ್ಟಮ್ ಹೇಗೆ ಡೆವಲಪ್ ಆಗುತ್ತೆ, ನಾವು ಹುಟ್ಟಿದಾಗಿಂದ ಇವತ್ತಿನವರೆಗೂ ನಾವು ಹೇಗೆ ನಮ್ಮ ಆಹಾರ ಸೇವನೆ ಮಾಡಿದ್ದೀವೋ, ಆಮೇಲೆ ನಮ್ಮ ಫಿಸಿಕಲ್ ಆ್ಯಕ್ಟಿವಿಟಿ ನಾವು ಹೇಗೆ ಮಾಡಿದ್ದೀವೋ ಅದ್ರ ಮೇಲೆ ನಮ್ಮ ಇಮ್ಯುನಿಟಿ ಬಿಲ್ಡ್ ಆಗಿರುತ್ತೆ ಓವರ್ ಎ ಪೀರಿಯಡ್. ಸೊ ಇದನ್ನು ಇನ್ಕ್ರೀಸ್ ಮಾಡಬೇಕಂತಂದರೆ, ಒಂದು ಈಗ ಡಿಸ್ಟ್ರಾಯ್ ಆಗ್ತಾ ಇದೆ, ಅದಕ್ಕೆ ಎಫೆಕ್ಟ್ ಆಗ್ತಾ ಇದೆ, ಅದನ್ನು ಕಂಟ್ರೋಲ್ ಮಾಡಬೇಕು. ಇನ್ನೊಂದು ನ್ಯೂಟ್ರಿಷನ್. ಸೊ ನ್ಯೂಟ್ರಿಷನ್ ಡೆಫಿನೆಟ್ಲಿ ಈಗ ಪ್ರೋಟೀನ್ಸಿಂದ ಏನಾಗುತ್ತೆ, ಇಮ್ಯೂನ್ ಸೆಲ್ಸ್ ಎಲ್ಲ ತುಂಬ ಆ್ಯಕ್ಟಿವ್ ಆಗುತ್ತೆ. ಆಮೇಲೆ ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತ ಹೇಳ್ತೀವಿ. ಆ್ಯಂಟಿ ಆಕ್ಸಿಡೆಂಟ್ಸ್ ಅಂದರೆ ಅಲ್ಲಿ ತುಂಬ ಇನ್ಫ್ಲಮೇಷನ್ ಥರ ಆಗಿರುತ್ತೆ ಕ್ಯಾನ್ಸರ್ಸಲ್ಲಿ, ಅದು ಕಡಿಮೆ ಆಗಬೇಕು. ಅದು ಹೇಗೆ ಕಡಿಮೆ ಆಗುತ್ತೆ, ಈಗ ಫ್ರೂಟ್ಸು ವೆಜಿಟೇಬಲ್ಸಲ್ಲಿ ತುಂಬ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ. ಸೊ ಅದು ತೊಗೊಳ್ಳೋದ್ರಿಂದ ಕೆಲವೊಂದು ಸಪ್ಲಿಮೆಂಟ್ಸ್ ಬರುತ್ತೆ, ವೈಟಮಿನ್ ಇ ಅಥವಾ ವೈಟಮಿನ್ ಎ ಅಥವಾ ಜಿಂಕು, ಸೆಲೆನಿಯಮು, ಇದೆಲ್ಲ ಸಪ್ಲಿಮೆಂಟ್ಸ್ ಏನು ಮಾಡುತ್ತಂದರೆ ಆ ಕ್ಯಾನ್ಸರಲ್ಲಿ ಆಗ್ತಾ ಇರೋ ಇನ್ಫ್ಲಮೇಷನ್ಸ್ನೆಲ್ಲ ಕಡಿಮೆ ಮಾಡುತ್ತೆ. ಸೊ ಅದಕ್ಕೋಸ್ಕರ ಎ ಕಾಂಬಿನೇಷನ್ನು, ಇದು ಪ್ರೋಟೀನ್ಸು, ಈ ವೈಟಮಿನ್ಸು ಇದೆಲ್ಲ ಇದ್ದರೆ ಡೆಫಿನೆಟ್ ಆಗಿ ನಮ್ಮ ಇಮ್ಯುನಿಟಿನ ನಾವು ಮೇಂಟೈನ್ ಮಾಡ್ಕೊಂಡಿರ್ಬೋದು. ಅದು ಬಹಳ ಇಂಪಾರ್ಟೆಂಟ್. ಓಕೆ ಡಾಕ್ಟರ್, ಇನ್ನು ಈ ಕ್ಯಾನ್ಸರ್ ಟ್ರೀಟ್ಮೆಂಟ್ ಹಾಗೂ ರಿಕವರಿಗೆ ಹೈಡ್ರೇಷನ್ ಅನ್ನೋದು ಎಷ್ಟು ಮುಖ್ಯ ಅಂತ? ಹೌದು, ಇದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಸುಮಾರು ಸರಿ ನಾವು ನೋಡ್ತೀವಿ ಕ್ಯಾನ್ಸರ್ ಪೇಷಂಟ್ಸು ಡಿಹೈಡ್ರೇಟ್ ಆಗಿ BP ಲೋ ಆಗಿ ಹಾಸ್ಪಿಟಲ್ಸ್ಗೆ ಬರ್ತಾರೆ. ಯಾಕಂದರೆ ಒಂದು ಕ್ಯಾನ್ಸರಿಂದನೇ ಅವರು ಕುಗ್ಗು ಹೋಗಿರ್ತಾರೆ, ಮಾನಸಿಕವಾಗಿ ದೈಹಿಕವಾಗಿ ಎರಡೂ ಕುಗ್ಗಿರ್ತಾರೆ. ಇನ್ನೊಂದು ಊಟ ಮಾಡ್ತಾ ಇರಲ್ಲ. ಸೊ ಹೀಗಾಗಿ ದೇ ವಿಲ್ ಗೋ ಡೌನ್. ಆಮೇಲೆ ಕೀಮೊಥೆರಪಿ ಸೈಡ್ ಎಫೆಕ್ಟಿಂದ ವಾಮಿಟಿಂಗು ಅದರಿಂದನೂ ಡಿಹೈಡ್ರೇಷನ್ ಆಗಿರುತ್ತೆ. ಸೊ ಡಿಹೈಡ್ರೇಷನ್ ಆಗಿರೋದ್ರಿಂದ ಏನಾಗುತ್ತೆ, ಈ ನಾವು ಕೊಡ್ತಾ ಇರೋ ಡ್ರಗ್ಸ್ ಎಲ್ಲ ಕರೆಕ್ಟಾಗಿ ಬಾಡಿಗೆ ಎಲ್ಲ ಕಡೆ ರೀಚ್ ಆಗಲ್ಲ, ತಲುಪಲ್ಲ, ಕ್ಯಾನ್ಸರ್ ಸೆಲ್ಸ್ಗಳಿಗೂ ತಲುಪಲ್ಲ ಒಂದು. ಇನ್ನೊಂದು, ಕಿಡ್ನಿ ಸರಿಯಾಗಿ ಫಂಕ್ಷನ್ ಮಾಡಲ್ಲ, ಲಿವರ್ ಸರಿಯಾಗಿ ಫಂಕ್ಷನ್ ಮಾಡಲ್ಲ. ಸೊ ಒಂಥರ ದೇಹ ಸ್ಥಿತಿ ಇದೇನಂತಾರೆ ಚೈತನ್ಯ ಕಡಿಮೆ ಆಗಿಬಿಡುತ್ತೆ. ಸೊ
ಪದೇ ಪದೇ ನಾವು ನೀರು ತೊಗೊಳ್ಳೋದ್ರಿಂದ, ಜ್ಯೂಸ್ ತೊಗೊಳ್ಳೋದ್ರಿಂದ ಅಥವಾ ಯಾವುದೋ ಪ್ರೋಟೀನ್ ಶೇಕ್ ತೊಗೊಳ್ಳೋದ್ರಿಂದ ಏನಾಗುತ್ತಂದರೆ ಕಿಡ್ನಿ ಫಂಕ್ಷನು ಚೆನ್ನಾಗಿರುತ್ತೆ. ಆಮೇಲೆ ಇನ್ನೊಂದು ಸೈಡ್ ಎಫೆಕ್ಟ್ ಅಂದರೆ ಕಾನ್ಸ್ಟಿಪೇಷನು, ಕೀಮೊಥೆರಪಿಯಿಂದ ಕಾನ್ಸ್ಟಿಪೇಷನ್ ಆಗ್ತಾ ಇರುತ್ತೆ. ಅದನ್ನು ಅಂದರೆ ಡೈಜೆಷನ್ಗೂ ಹೆಲ್ಪ್ ಆಗುತ್ತೆ, ಆಮೇಲೆ ಕಾನ್ಸ್ಟಿಪೇಷನ್ಗೂ ಹೆಲ್ಪ್ ಆಗುತ್ತೆ, ಆಮೇಲೆ ಕಿಡ್ನಿ ಫಂಕ್ಷನ್ಗೆ ಹೆಲ್ಪ್ ಆಗುತ್ತೆ. ಆಮೇಲೆ ಎಲ್ಲ ಡ್ರಗ್ಸು ಕೊನೆಗೆ ಲಿವರಲ್ಲಿ ಡೈಜೆಷನ್ ಆಗಬೇಕು, ಕಿಡ್ನಿಯಿಂದ ಹೊರಗಡೆ ಹೋಗಬೇಕು. ಸೊ ಇವೆರಡು ಆರ್ಗನ್ಸು ಚೆನ್ನಾಗಿ ಫಂಕ್ಷನ್ ಆಗಬೇಕಂದ್ರೆ ಆವಾಗ ಈ ಹೈಡ್ರೇಷನ್ ತುಂಬ ಇಂಪಾರ್ಟೆಂಟು. ಸೊ ಅದಕ್ಕೋಸ್ಕರ ಫ್ರೀಕ್ವೆಂಟಾಗಿ ಅವ್ರು ಏನಾದರೂ ತೊಗೊತಾ ಇದ್ದರೆ ಅದು ಡೆಫಿನೆಟಾಗಿ ಹೆಲ್ಪ್ ಆಗುತ್ತೆ. ಅಂದರೆ ಸೈಡ್ ಎಫೆಕ್ಟ್ಸಿಂದ ಹೊರಗಡೆ ಬರೋಕ್ಕೂ ಹೆಲ್ಪ್ ಆಗುತ್ತೆ. ಎಸ್ ಡಾಕ್ಟರ್, ಇನ್ನು ಈ ಕ್ಯಾನ್ಸರ್ ಪೇಷಂಟ್ಸ್ನ ಆರೈಕೆ ಮಾಡೋರಿಗೆ ಅಂದರೆ ಕೇರ್ ಟೇಕರ್ಸ್ಗೆ ಏನು ಟಿಪ್ಸ್ ಕೊಡ್ತೀರಾ ನಿಮ್ಮ ಕಡೆಯಿಂದ ಅಂತ? ಒಂದು ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಅಂದರೆ ಮಾನಸಿಕ. ಯಾವಾಗಲೂ ಕ್ಯಾನ್ಸರ್ ಕೇರ್ ಗಿವರ್ಸು ಒಂದು ಫಿಸಿಕಲಿ ಅಂದರೆ ಅವರ ದೈಹಿಕ ಇದನ್ನು ಇಂಪ್ರೂವ್ ಮಾಡೋದು, ಇನ್ನೊಂದು ಮಾನಸಿಕವಾಗಿ ಇದನ್ನು ಬಹಳ ಇಂಪಾರ್ಟೆಂಟು. ನಮಗೆ ಗೊತ್ತು ಅವ್ರಿಗೆ ಒಂದೇ ಸಾರಿ ಜಾಸ್ತಿ ತಿನ್ನೋಕ್ಕಾಗಲ್ಲ, ಅದಕ್ಕೋಸ್ಕರ ಸ್ಮಾಲ್ ಮೀಲ್ಸ್ ಪ್ರಿಪೇರ್ ಮಾಡಿ ಕೊಡಬೇಕು ಅವ್ರಿಗೆ. ಆಮೇಲೆ ಸ್ವಲ್ಪ ಫ್ರಿಜ್ಜಲ್ಲಿಟ್ಟು ಏನೋ ಸ್ವಲ್ಪ ಕೂಲ್ ಮಾಡಿಕೊಟ್ರೆ ಇನ್ನೂ ಸ್ವಲ್ಪ ಟೇಸ್ಟ್ ಆಗ್ಬೋದು, ಅಂದರೆ ಬಾಯಲ್ಲಿ ತೊಂದರೆ ಆಗದೆ ಇರೋಂಗೆ ಒಳಗಡೆ ಹೋಗ್ಬೋದು. ಗಂಟ್ಲಲ್ಲಿ ಇನ್ನೂ ಸ್ವಲ್ಪ ನೋವಿದ್ದಾಗ ಸ್ವಲ್ಪ ವಾಮ್ ವಾಟರ್ ಅಂತ ಹೇಳ್ತೀವಿ, ಆ ರೀತಿ ಕೊಟ್ಟಾಗ ಹೆಲ್ಪ್ ಆಗುತ್ತೆ. ಸೊ ಆಮೇಲೆ ಅವರು ಯಾರು ಪ್ರಿಪೇರ್ ಮಾಡ್ತಿರ್ತಾರೋ ಅಡುಗೆ ಅವ್ರಿಗೆ ಗೊತ್ತಿರಬೇಕಂದ್ರೆ ಪ್ರೋಟೀನ್ಸ್ ಜಾಸ್ತಿ ಇರೋದು ನಾವು ಪ್ರಿಪೇರ್ ಮಾಡಬೇಕು. ಸೊ ಎನರ್ಜಿ ರಿಚ್ ಇರೋಂಥದ್ದು ಪ್ರಿಪೇರ್ ಮಾಡಬೇಕು. ಸೊ ಈ ರೀತಿಯಾಗಿ ಡಿಫ್ರೆಂಟ್ ಐಟಮ್ಸು ಅವ್ರಿಗೇನು ರುಚಿ ಇದೆ ಅಂತ ಅವ್ರಿಗೆ ಗೊತ್ತಿರುತ್ತೆ, ಅಂದರೆ ಅವ್ರ ಮನೆಯಲ್ಲೇ ಗೊತ್ತಿರುತ್ತೆ. ಈಗ ನಾವು ಜನರಲಾಗಿ ಹೇಳ್ಬೋದು ಅದು ತೊಗೊಳ್ಳಿ ಇದು ತೊಗೊಳ್ಳಿ ಅಂತ, ಬಟ್ ಅವ್ರಿಗೆ ಟೇಸ್ಟೇ ಇರದಿದ್ದರೆ ಹೇಗೆ ತೊಗೊತಾರೆ? ಆ್ಯಸ್ ಎ ಸೆಡ್, ಕೆಲವೊಬ್ರು ಹೇಳ್ತಾರೆ ಅದು ಕಷಾಯ ತೊಗೊಳ್ಳಿ, ಆ ಫಲ ತುಂಬ ಇಂಪಾರ್ಟೆಂಟು ಅದನ್ನೇ ತೊಗೊಳ್ಳಿ. ಕೆಲವೊಬ್ರು ಹೇಳ್ತಾರೆ ಇಲ್ಲ ಇದು ಏನಂದರೆ ಪಪಾಯನೇ ತೊಗೋಬೇಕು, ಸೀತಾಫಲೇ ತೊಗೋಬೇಕು, ರಾಮ್ಫಲೇ ತೊಗೋಬೇಕು. ಅವ್ರಿಗೆ ಟೇಸ್ಟ್ ಇರದಿದ್ದರೆ ಏನು ಮಾಡ್ತೀರಾ? ಸೊ ಅದಕ್ಕೋಸ್ಕರ ಕೇರ್ ಗಿವರ್ಸು ಇಂಪಾರ್ಟೆಂಟ್. ಅಂದರೆ ಅಡುಗೆ ಮಾಡೋರು ಅವ್ರಿಗೆ ಏನು ಟೇಸ್ಟ್ ಇದೆಯೋ ಅವ್ರಿಗೆ ಮುಂಚೆಯಿಂದನೂ ಗೊತ್ತಿರುತ್ತೆ. ಆ ವಿಷಯಗಳನ್ನು ಅವರು ತೊಗೊಂಡು ಆ ರೀತಿಯಾಗಿ ಅವ್ರಿಗೆ ಟೇಸ್ಟ್ ಬರೋಂಗೆ ಮಾಡಿಕೊಡ್ಬೇಕು ವಿಧವಾದ ಐಟಮ್ಸು. ಸೊ ಸ್ಮಾಲ್ ಇದು ಆಗಲಿಲ್ಲ ಒಂದೇ ಸರಿ ಪದೇ ಪ್ರಿಪೇರ್ ಮಾಡೋಕ್ಕಾಗಲ್ಲ ಅಂದರೆ ಪ್ರಿಪೇರ್ ಮಾಡಿ ಫ್ರಿಜ್ಜಲ್ಲಿಟ್ಟು ಆಮೇಲೆ ಅವ್ರಿಗೆ ಬೇಕಾದಾಗ ಸ್ವಲ್ಪ ಬಿಸಿ ಮಾಡಿ ಕೊಟ್ಟರೆ ಅದು ತುಂಬ ಹೆಲ್ಪ್ ಆಗುತ್ತೆ. ಓಕೆ ಡಾಕ್ಟರ್, ಇನ್ನು ಈ ಆಹಾರವನ್ನು ಯಾವಾಗ ಮತ್ತು ಎಷ್ಟು ಬಾರಿ ತಿನ್ನೋದು ಸೂಕ್ತ ಅನಿಸುತ್ತೆ ನಿಮ್ಮ ಪ್ರಕಾರ? ಪರ್ಟಿಕ್ಯುಲರ್ಲಿ ಈ ಕ್ಯಾನ್ಸರ್ ಪೇಷಂಟ್ಸ್ಗಳಿಗೆ ಏನಾಗುತ್ತೆ ಅಂದರೆ ಒಂದೇ ಸರಿ ತಿನ್ನೋಕ್ಕಾಗಲ್ಲ. ಅಫ್ಕೋರ್ಸ್ ಒಂದೇ ಸರಿ ತುಂಬ ಚೆನ್ನಾಗಿ ತಿಂದರೆ ಅದು ಬಹಳ ಒಳ್ಳೆಯದು. ಅಂದರೆ ಈಗ ಬೆಳಿಗ್ಗೆ ಎದ್ದ ತಕ್ಷಣ ಸ್ವಲ್ಪ ಹಸಿವೆ ಇರುತ್ತೆ, ಅಂಥ ಟೈಮಲ್ಲಿ ಚೆನ್ನಾಗಿ ಪ್ರೋಟೀನ್ಸ್ ಇರೋಂಥದ್ದು ತಿಂದುಬಿಡಬೇಕು ಬೆಳಿಗ್ಗೆ ಅಥವಾ ಮಧ್ಯಾಹ್ನ. ಯಾಕಂದರೆ ರಾತ್ರಿ ಆದಂಗೆ ಪ್ರಾಬ್ಲಮ್ ಅಂದರೆ ಎನರ್ಜಿ ಲೆವೆಲ್ಸ್ ಕಡಿಮೆ ಆಗುತ್ತೆ, ತುಂಬ ತಿನ್ನೋಕ್ಕಾಗಲ್ಲ. ಸೊ ಅದು ಒಂದು. ಇನ್ನೊಂದು ನಾನು ಹೇಳ್ದಂಗೆ ಫ್ರೀಕ್ವೆಂಟಾಗಿ ಅದನ್ನು ಡಿವೈಡ್ ಮಾಡಿಕೊಂಡು ತೊಗೋಬೇಕು. ಸೊ ಈ ರೀತಿಯಾಗಿ ಮಾಡಿದ್ರೆ ಒಂದು ಟೈಮಿಂಗು, ಯಾವಾಗ ಅವ್ರಿಗೆ ಹಸಿವೆ ಇರುತ್ತೆ ಆವಾಗ ಚೆನ್ನಾಗಿ ಪ್ರೋಟೀನ್ಸ್ ಕೊಟ್ಬಿಡಬೇಕು. ಬೇರೆ ಟೈಮಲ್ಲಿ ಲಿಕ್ವಿಡ್ಸು, ಪ್ರೋಟೀನ್ ಶೇಕ್ಸು ಅಥವಾ ಈ ರೀತಿ ವೈಟಮಿನ್ಸ್ದು ಇದು ಕೊಟ್ಟರೆ ಡೆಫಿನೆಟಾಗಿ ಹೆಲ್ಪ್ ಆಗುತ್ತೆ. ಓಕೆ ಡಾಕ್ಟರ್, ಇನ್ನು ಈ ಕ್ಯಾನ್ಸರ್ ಪೇಷಂಟ್ಸ್ಗಳ ಟ್ರೀಟ್ಮೆಂಟ್ನಲ್ಲಿ ಡಯಟಿಷಿಯನ್ಸ್ ಆಗಿರ್ಬೋದು, ಡಾಕ್ಟರ್ಸ್ ಹಾಗೂ ನರ್ಸ್ಗಳ ರೋಲ್ ಎಷ್ಟು ಇಂಪಾರ್ಟೆಂಟ್ ಅಂತ? ಅದು ತುಂಬ ಇಂಪಾರ್ಟೆಂಟು. ಸುಮಾರು ಕಡೆ ನಾನು ನೋಡಿದ್ದೀನಿ, ಏನಂದರೆ ಈ ಪದಾರ್ಥ ತೊಗೊಳ್ಳೇಬಾರ್ದು, ಈ ಪದಾರ್ಥ ತೊಗೋಬೇಕು ಅಂತ ಆ ರೀತಿ ತುಂಬ ರಿಸ್ಟ್ರಿಕ್ಷನ್ಸ್ ಮಾಡ್ತಾರೆ. ಅದು ಆ್ಯಕ್ಚುಲಿ ಸೈಂಟಿಫಿಕಲಿ ಪ್ರೂವನ್ ಅಲ್ಲ. ಎಲ್ಲ ಪದಾರ್ಥಗಳು ಬೇಕು, ಅಂದರೆ ನಮ್ಮ ಬ್ಯಾಲೆನ್ಸ್ಡ್ ಡೈಟ್ ಅಂತ ಹೇಳ್ತೀವಿ, ಅದು ಬೇಕು. ಯಾವಾಗ ಕ್ಯಾನ್ಸರ್ ಆಗಿರುತ್ತೋ ಇನ್ನೂ ಜಾಸ್ತಿ ಬೇಕಾಗತ್ತೆ ಆ ನ್ಯೂಟ್ರಿಯೆಂಟ್ಸು. ಸೊ ಅದನ್ನು ನಾವು ಕ್ಯಾನ್ಸರ್ ಸೆಲ್ಸ್ಗೆ ಸಾಯಿಸಬೇಕು ಅಂತ ಉಪವಾಸ ಹಾಕಿಬಿಟ್ರೆ ಪೂರ್ತಿ ಮನುಷ್ಯನೇ ಉಪವಾಸ ಇದಾಗ್ಬಿಡುತ್ತೆ. ನಾರ್ಮಲ್ ಸೆಲ್ಸು ನಾನು ನೋಡಿದ್ದೀನಿ ಈಗ 3-4 ಮಂತ್ಸು ಅವ್ರಿಗೇನು ತೊಗೊಂಡಿರಲ್ಲ, ಬರೀ ಏನೋ ಒಂದು ಕಷಾಯ, ಏನೋ ಒಂದು ಸ್ಮಾಲ್ ಅಮೌಂಟ್ ಆಫ್ ಏನೋ ಲಿಕ್ವಿಡ್ ತೊಗೊತಾ ಇರ್ತಾರೆ. ಒಂದು 3-4 ತಿಂಗಳು ಬಿಟ್ಕೊಂಡು ಬರ್ತಾರೆ, ನಮಗೆ ಮುಂಚೆನೇ ಭೇಟಿಯಾಗಿರ್ತಾರೆ, 3-4 ತಿಂಗಳು ಬಿಟ್ಕೊಂಡು ಬರ್ತಾರೆ. ಇಷ್ಟು ವೀಕ್ ಆಗಿರ್ತಾರೆ ಅಂದರೆ ನಮಗೆ ಟ್ರೀಟ್ಮೆಂಟೇ ಕೊಡೋಕ್ಕಾಗಲ್ಲ, ಫುಲ್ ಡಿಹೈಡ್ರೇಟ್ ಆಗಿರ್ತಾರೆ. ಈಗ ನಾವೇ ಒಂದು 3 ದಿವಸ ಗಟ್ಟಿ ಪದಾರ್ಥ ತೊಗೊಳ್ದೇ ಬರೀ ಲಿಕ್ವಿಡ್ಸ್ ತೊಗೊಂಡ್ರೆ ಎಷ್ಟು ವೀಕ್ ಆಗ್ತೀವಿ? ತುಂಬ ವೀಕ್ ಆಗ್ತೀವಿ. ಸೊ ನಮ್ಮ ನಾರ್ಮಲ್ ಕೆಪಾಸಿಟಿ ಕಡಿಮೆ ಆಗುತ್ತೆ. ಸೊ ಆ ರೀತಿ ನಾವು ಮಾಡೋಕ್ಕೆ ಹೋಗಬಾರ್ದು. ಅದಕ್ಕೋಸ್ಕರನೇ ಡೈಟಿಷಿಯನ್ನು ಮತ್ತು ಅಥವಾ ನರ್ಸಸ್ಸು ಅಥವಾ ಡಾಕ್ಟರ್ಸ್ದು ರೋಲು ತುಂಬ ಇಂಪಾರ್ಟೆಂಟು. ಸೊ ಅವ್ರಿಗೆ ಕರೆಕ್ಟಾಗಿ ಅಡ್ವೈಸ್ ಮಾಡಬೇಕಂದ್ರೆ ಹೈ ಪ್ರೋಟೀನ್ ಇರೋಂಥದ್ದು ತೊಗೊಳ್ಬೇಕು. ಆಮೇಲೆ ಸೈಕಾಲಜಿಕಲ್ಲು, ಈಗ ನರ್ಸ್ ಆಗಲಿ ಅಥವಾ ದಾದಿಯರಾಗಲಿ ಅವ್ರ ಜೊತೆ ಇರೋರು ಅವ್ರಿಗೆ ಸೈಕಾಲಜಿಕಲ್ ಸಪೋರ್ಟ್ ಮಾಡಬೇಕು. ಮೋರ್ ಪಾಸಿಟಿವ್ ವೈಬ್ಸು, ಪಾಸಿಟಿವ್ ಎನರ್ಜಿ ಕೊಡಬೇಕು. ಮಾನಸಿಕವಾಗಿ ಅದು ತುಂಬ ಇಂಪಾರ್ಟೆಂಟು. ಸೊ ಒಂದು ಸೈಂಟಿಫಿಕಲಿ ಪ್ರೂವನ್ ಡೈಟು ವಿಚ್ ಇಸ್ ಹೈ ಇನ್ ಪ್ರೋಟೀನ್, ಪರ್ಟಿಕ್ಯುಲರ್ಲಿ ಈಗ ವೇ ಪ್ರೋಟೀನ್ ಅಂತ ಹೇಳಿದ್ದೀವಿ, ಐಸೋಲೇಟು ಇಂಥದ್ದು. ಅದ್ರ ಜೊತೆಗೆ ಟ್ರೀಟ್ಮೆಂಟು, ಆಮೇಲೆ ಟ್ರೀಟ್ಮೆಂಟ್ ರಿಲೇಟೆಡ್ ಸೈಡ್ ಎಫೆಕ್ಟ್ಸು, ಇದನ್ನೆಲ್ಲ ಕಾಂಬಿನೇಷನಲ್ಲಿ ಮ್ಯಾನೇಜ್ ಮಾಡಿದಾಗ ಮಾತ್ರ ಸಾಧ್ಯ. ನಾವು ಸುಮ್ಮನೆ ಪ್ರೋಟೀನ್ ಬಾರ್ ತೊಗೊಂಡ್ರೆ ತೊಗೊಳಕ್ಕಾಗಲ್ಲ. ಸೊ ಅವರ
ಡಿಸೀಸ್ಗೆ ಮತ್ತು ಅವರ ಮಾನಸಿಕ ಇದಕ್ಕೆ ಎರಡಕ್ಕೂ ಹೊಂದಾಣಿಕೆ ಮಾಡಿ ಕೊಟ್ಟಾಗ ಆವಾಗ ನಾವು ಇದರಿಂದ ಹೊರಗಡೆ ಬರ್ಬೋದು. ಈಗ ಹೇಳ್ತೀವಿ ಕ್ಯಾನ್ಸರ್ ಕೆಚೆಕ್ಸಿ ಅಂದರೆ 5% ವೆಯ್ಟ್ ಲಾಸ್ ಇನ್ ಲಾಸ್ಟ್ 1 ಇಯರ್, ಮೋರ್ ದೆನ್ 5% ವೆಯ್ಟ್ ಲಾಸ್ ಆಗಿದೆ ಅಂತಂದರೆ ಆವಾಗ ನಾವು ಅದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು. ದೇರ್ ಇಸ್ ಸಮಥಿಂಗ್ ಸೀರಿಯಸ್ಲಿ ರಾಂಗ್, ನಾವು ಇದನ್ನು ಕರೆಕ್ಷನ್ ಮಾಡಲೇಬೇಕು ಅಂತ. ಕರೆಕ್ಷನ್ ಮಾಡಿದಾಗಲೇ ಆ ವಿಷಯ ಸೈಕಲಿಂದ ನಾವು ಹೊರಗಡೆ ಬಂದ್ರೇ ಅವರು ಪೇಷಂಟ್ಸು ನಿಧಾನಕ್ಕೆ ಇಂಪ್ರೂವ್ ಆಗ್ತಾರೆ. ಆಮೇಲೆ ಈ ಡ್ರಗ್ಸ್ಗಳು ಚೆನ್ನಾಗಿ ಎಫೆಕ್ಟ್ ಆಗುತ್ತೆ. ನಾವು ಮಾಡ್ತಾ ಇರೋ ಸರ್ಜರಿ ಆಗಲಿ, ಸರ್ಜರಿಯಿಂದ ಇಂಪ್ರೂವ್ಮೆಂಟ್ ಆಗೋದಾಗಲಿ ತುಂಬ ಬೇಗ ಇದಾಗುತ್ತೆ. ನಾವು ಅದಕ್ಕೆ ಎಲ್ಲ ಪೇಷಂಟ್ಸ್ಗೂ ಶಸ್ತ್ರಚಿಕಿತ್ಸೆಗಿಂತ ಮುಂಚೆ ಅವ್ರ ಆಲ್ಬುಮಿನ್ ಎಷ್ಟಿದೆ ನೋಡ್ತೀವಿ, ಸೀರಮ್ ಆಲ್ಬುಮಿನ್ ಅಂದರೆ ಅವ್ರ ಪ್ರೋಟೀನ್ ಅಂಶ ಬಾಡಿನಲ್ಲಿ ಎಷ್ಟಿದೆ, ಇವ್ರ ಸರ್ಜರಿ ಶಸ್ತ್ರಚಿಕಿತ್ಸೆ ತಡ್ಕೊತಾರೋ ಇಲ್ವೋ ಅನ್ನೋದು ಇಂಪಾರ್ಟೆಂಟು. ತುಂಬ ಆಲ್ಬುಮಿನ್ ಲೋ ಇದ್ದರೆ ನಾವು ಇವರು ತಡ್ಕೊಳ್ಳಲ್ಲ ಸರ್ಜರಿ ಅಥವಾ ಕಾಂಪ್ಲಿಕೇಶನ್ಸ್ ಆಗೋ ಚಾನ್ಸಸ್ಸೇ ಜಾಸ್ತಿ ಅಂತ ಹೇಳಿಬಿಟ್ಟು ಫಸ್ಟ್ ಅವ್ರು ಪ್ರೋಟೀನ್ ಬಿಲ್ಡಪ್ ಮಾಡ್ತೀವಿ. ಸೊ ಇದು ತುಂಬ ಇಂಪಾರ್ಟೆಂಟು. ಸೊ ಟುಗೆದರ್ ಎ ಟೀಮ್ ವಿಲ್ ಮೇಕ್ ಅ ಡಿಫ್ರೆನ್ಸ್. ಡಾಕ್ಟರ್, ಇನ್ನು ನೀವು ಆಗಲೇ ಕೀಮೋಥೆರಪಿ ಬಗ್ಗೆ ಹೇಳಿದ್ರಿ. ಸೊ ಈ ಕೀಮೋಥೆರಪಿ ಅಂದ್ರೆ ಏನು, ಜೊತೆಗೆ ಏನೆಲ್ಲ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಇದರಿಂದ ಅಂತ? ಹೌದು, ಈಗ ಮೋಸ್ಟ್ ಆಫ್ ದ ಟೈಮ್ಸ್ ಏನಂದರೆ ಒಂದು ಕೂದಲು ಉದುರೋದು ಅಂತ ಹೇಳ್ತೀವಿ. ಇನ್ನೊಂದು ನೆಕ್ಸ್ಟ್ ಏನಂತಂದರೆ ಊಟ ಸೇರದೇ ಇರೋದು. ಫಸ್ಟ್ ಪ್ರತಿ ಸಾರಿ ಕೀಮೋ ಆದಮೇಲೆ ಒಂದು 2-3 ದಿವಸ ಅವ್ರಿಗೆ ಊಟ ಸೇರಲ್ಲ. ಏನಕ್ಕಂದರೆ ಒಂದು ವಾಮಿಟಿಂಗ್ ಸೆನ್ಸೇಷನ್ ಥರ ಇರುತ್ತೆ, ನಾಯ್ಸಿಯಾ ಅಂತ. ಅದಕ್ಕೆ ಸಾಕಷ್ಟು ಡ್ರಗ್ಸ್ಗಳಿದೆ. ಅದನ್ನು ಯೂಶ್ವಲಿ ಈಗ ಎವ್ರಿ ಕೀಮೋ ಆದಮೇಲೆ ಒಂದು 2-3 ದಿವಸ ಆ ಮಾತ್ರೆಗಳನ್ನು ಕೊಡ್ತೀವಿ. ಅದು ಅಲ್ಲದೆ ನ್ಯೂಟ್ರಿಷ್ನಲಿ ಹೇಗೆ ನಾವು ಇಂಪ್ರೂವ್ ಮಾಡಬೇಕು, ಆ ಪ್ರೋಟೀನ್ಸನ್ನು ಕಾನ್ಸಂಟ್ರೇಟ್ ಆಗಿರೋದನ್ನು ಲಿಕ್ವಿಡ್ಸ್ ಆಗಲಿ ಅಥವಾ ಐಸ್ ಕ್ರೀಮ್ ಥರ ಆಗಲಿ ಅಥವಾ ಪೇಸ್ಟ್ರಿ ಥರ ಆಗಲಿ ಅಥವಾ ಸಾಫ್ಟ್ ಫುಡ್ ಥರ ಆಗಲಿ ಮಾಡಿಕೊಟ್ರೆ, ಅದನ್ನು ಬ್ರೆಡ್ ಮೇಲೆ ಹಾಕಿಬಿಟ್ಟು ಸ್ಯಾಂಡ್ವಿಚ್ ಥರ ಮಾಡಿಕೊಡೋದಾಗಲಿ, ಈ ರೀತಿಯಾಗಿ ಮಾಡಿಕೊಡೋದ್ರಿಂದ ಅವರು ಅದರಿಂದ ಹೊರಗಡೆ ಬರ್ಬೋದು. ಸೊ ನೆಕ್ಸ್ಟ್ ಕೀಮೋಥೆರಪಿ ಸೈಕಲ್ಗೆ ಮತ್ತೆ ಅವರು ರೆಡಿಯಾಗಿರ್ತಾರೆ. ಎಸ್ ಡಾಕ್ಟರ್, ಇನ್ನು ಈ ಕ್ಯಾನ್ಸರ್ ಅನ್ನೋ ಮಹಾಮಾರಿ ದೇಹದ ಯಾವೆಲ್ಲ ಭಾಗಗಳಲ್ಲಿ ಕಾಣಿಸ್ಕೊಳ್ಳುತ್ತೆ, ಜೊತೆಗೆ ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಕಾಣಿಸ್ಕೊಳ್ತಾ ಇರುವಂಥ ಕ್ಯಾನ್ಸರ್ ಯಾವುದು ಅಂತ? ಕ್ಯಾನ್ಸರು ದೇಹದ ಯಾವ ಭಾಗಕ್ಕೆ ಬೇಕಾದರೂ ಆಗ್ಬೋದು. ಅನ್ಫಾರ್ಚುನೇಟ್ಲಿ ಈ ಕ್ಯಾನ್ಸರ್ ಅಂದರೆ ಏನು, ಈ ನಮ್ಮ ಜೀವಕೋಶಗಳು, ನಮ್ಮ ಸೆಲ್ಸ್ಗಳೇ ಬೆಳೆಯೋಕ್ಕೆ ಶುರು ಆಗುತ್ತೆ. ಯೂಶಲಿ ಬೆಳೀತಾ ಇರುತ್ತೆ, ಬಟ್ ಕಂಟ್ರೋಲ್ ಆಗಿ ಬೆಳೀತಾ ಇರುತ್ತೆ. ಇಲ್ಲಿ ಅನ್ಕಂಟ್ರೋಲ್ಡ್ ಸಡನ್ನಾಗಿ ಬೆಳೆಯೋಕ್ಕೆ ಶುರು ಆಗುತ್ತೆ, ಅದು ಕಂಟ್ರೋಲ್ ತಪ್ಪೋಗ್ಬಿಡುತ್ತೆ. ಸೊ ಅದೇ ಒಂದು ಸೆಲ್ಲು 10ರಿಂದ 100, 100ರಿಂದ 1000 ಸೆಲ್ಸ್ಗಳಾಗ್ಬಿಟ್ಟು ಗಡ್ಡೆ ಥರ ಆಗೋಕ್ಕೆ ಶುರು ಆಗುತ್ತೆ. ಸೊ ನಮ್ಮ ಓನ್ ಸೆಲ್ಸೇ ನಮ್ಮ ಇಮ್ಯುನಿಟಿಗೆ ಮೀರಿಬಿಟ್ಟು ಬೆಳೆಯೋಕ್ಕೆ ಶುರುವಾಗುತ್ತೆ. ಸೊ ಇದೇ ಕ್ಯಾನ್ಸರು. ಸೊ ಇದು ಯಾವ ಭಾಗಕ್ಕೆ ಬೇಕಾದರೂ ಆಗಬಹುದು, ಯಾವ ಅಂಗಾಂಗಕ್ಕೆ ಬೇಕಾದರೂ ಆಗ್ಬೋದು. ಈಗ ನಾವು ಹೇಳ್ತೀವಿ ಟೊಬ್ಯಾಕೋಯಿಂದ 19 ಕ್ಯಾನ್ಸರ್ ಆಗುತ್ತೆ, ಅಥವಾ ಸರಾಯಿ ಆಲ್ಕೋಹಾಲಿಂದ 7 ಕ್ಯಾನ್ಸರ್ ಆಗುತ್ತೆ. ಯಾವ ಭಾಗಕ್ಕೆ ಬೇಕಾದರೂ ಅದು ಅಟ್ಯಾಕ್ ಆಗ್ಬೋದು. ಸೊ ಅದರಿಂದ ನಮ್ಮ ಇಮ್ಯುನಿಟಿ ಅಂದರೆ ನಮ್ಮ ಆಹಾರ ಪದ್ಧತಿ, ನಮ್ಮ ಫಿಸಿಕಲ್ ಆ್ಯಕ್ಟಿವಿಟಿ ಇದು ಕರೆಕ್ಟಾಗಿದ್ದರೆ ನಾವು, ಆಮೇಲೆ ನಮ್ಮ ಈ ಚಟಗಳು ಇರದೇ ಇದ್ದರೆ ಡೆಫಿನೆಟಾಗಿ ಒಂದು 30 to 40% ನಾವು ಕ್ಯಾನ್ಸರ್ಸನ್ನು ಪ್ರಿವೆಂಟ್ ಮಾಡ್ಬೋದು, ಬರದೇ ಇರೋಂಗೆ ನೋಡ್ಕೊಳ್ಬೋದು. ಆಮೇಲೆ ಫಿಸಿಕಲ್ ಇನ್ಆ್ಯಕ್ಟಿವಿಟಿ ಅಂದರೆ ಬೊಜ್ಜುತನ, ಒಬೇಸಿಟಿ, ಅದೂ ಕಾರಣ. ಕೆಲವೊಂದು ಈಗ ಕೊಲಾನ್ ಕ್ಯಾನ್ಸರು, ಪ್ರಾಸ್ಟೇಟ್ ಕ್ಯಾನ್ಸರು ಅಥವಾ ಗರ್ಭಕೋಶದ ಕ್ಯಾನ್ಸರು, ಇದೆಲ್ಲ ಈ ಒಬೇಸಿಟಿ ಜಾಸ್ತಿ ಆದಾಗಲೂ ಅದಕ್ಕೆ ಕಾರಣ ಇರುತ್ತೆ. ಸೊ ಅದು ಒಂದು ಕಡೆ ತುಂಬ ನ್ಯೂಟ್ರಿಷನ್ ಆಗಬಾರ್ದು, ಒಂದು ಕಡೆ ತುಂಬ ಕಡಿಮೆನೂ ಆಗಬಾರ್ದು. ಸೊ ಎರಡು ಬ್ಯಾಲೆನ್ಸ್ ಮಾಡಿಕೊಂಡು ಹೋಗಬೇಕು. ಎಸ್ ಡಾಕ್ಟರ್, ಇನ್ನು ಈ ತಂದೆ ತಾಯಿಗೆ ಕ್ಯಾನ್ಸರ್ ಇದ್ದರೆ ಹುಟ್ಟುವಂಥ ಮಕ್ಕಳಲ್ಲಿ ಮುಂದೆ ಕ್ಯಾನ್ಸರ್ ಬರುವಂಥ ಚಾನ್ಸಸ್ ಎಷ್ಟಿರುತ್ತೆ ಅಂತ? ಯೂಶ್ವಲಿ ಈ ಕ್ಯಾನ್ಸರು ಸಾಂಕ್ರಾಮಿಕ ರೋಗವಲ್ಲ, ಅಂದರೆ ಒಬ್ಬರಿಂದ ಒಬ್ಬರಿಗೆ ಹರಡೋದಿಲ್ಲ. ಇದು ಒಂದು ತುಂಬ ಜನರಲ್ಲಿ ಏನು ತಪ್ಪು ತಿಳುವಳಿಕೆ ಇರುತ್ತಂದರೆ, ಸುಮಾರು ಜೆನೆಟಿಕಲಿ ಪಾಸ್ ಆನ್ ಆಗಲ್ಲ ಅಂತ. ಇಲ್ಲ, ಜೆನೆಟಿಕಲಿ ಪಾಸ್ ಆನ್ ಆಗುತ್ತೆ. ಅದಕ್ಕಿಂತ ಮುಂಚೆ ನಾನೊಂದು ಸ್ವಲ್ಪ ಇದು ಸಾಂಕ್ರಾಮಿಕ ರೋಗದ ಬಗ್ಗೆ ಹೇಳಕ್ಕೆ ಬಯಸ್ತೀನಿ. ಯಾಕಂದರೆ ಸುಮಾರು ಜನ ಕೇಳ್ತಾರೆ, ನಮ್ಮ ಮನೇಲಿ ಮಕ್ಕಳಿದ್ದಾರೆ, ಪರವಾಗಿಲ್ವಾ, ಅಥವಾ ನಾವು ಒಂದೇ ರೂಮಲ್ಲಿ ಇರ್ತೀವಿ, ಪರವಾಗಿಲ್ವಾ, ನಾವು ಜೊತೆಗೆ ಊಟ ಮಾಡ್ತೀವಿ, ಪರವಾಗಿಲ್ವಾ ಅಂತ. ಅಂದರೆ ಅವರಿಂದ ನಮಗೇನಾದರೂ ಕ್ಯಾನ್ಸರ್ ಬರುತ್ತೋ ಏನೋ ಅನ್ನೋದೊಂದು ಭಾವನೆ ಇರುತ್ತೆ. ಆ ರೀತಿ ಕ್ಯಾನ್ಸರ್ ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ಸಾಂಕ್ರಾಮಿಕ ರೋಗವು ಅಲ್ಲವೇ ಅಲ್ಲ. ಇನ್ನು ನೀವು ಕೇಳಿದಂಗೆ ಈಗ ಮಕ್ಕಳಿಗೆ ಜೆನೆಟಿಕ್ಕು ಹೆರಿಡಿಟರಿ ಕ್ಯಾನ್ಸರ್ಸ್ ಇದೆ. ಒಂದು 5 to 10% ಆಫ್ ಕ್ಯಾನ್ಸರ್ಸು ವಂಶ ಪಾರಂಪರ್ಯವಾಗಿ, ಅಂದರೆ ಜೀನ್ಸಲ್ಲೇ ಬದಲಾವಣೆಗಳಾಗಿರೋದ್ರಿಂದ, ಮ್ಯೂಟೇಷನ್ ಆಗಿರೋದ್ರಿಂದ ಬರುತ್ತೆ. ಸೊ ಆವಾಗ ಏನು ಮಾಡ್ತೀವಿ, ಕೆಲವೊಂದು ಕ್ಯಾನ್ಸರ್ಸ್ ಮಾತ್ರ, ಎಲ್ಲ ಕ್ಯಾನ್ಸರ್ಸು ಅಲ್ಲ. ಈಗ ಫಾರ್ ಎಕ್ಸಾಂಪಲ್ ಸ್ತನ ಕ್ಯಾನ್ಸರು, ಓವರಿ ಕ್ಯಾನ್ಸರು ಅಥವಾ ಕೊಲಾನ್ ಕ್ಯಾನ್ಸರು, ಕೆಲವೊಂದು ಕ್ಯಾನ್ಸರ್ಸ್ ಆ ರೀತಿ ವಂಶ ಪಾರಂಪರ್ಯವಾಗಿ ಬರಬಹುದು. ಸೊ ಆವಾಗ ನಾವು ಜೆನೆಟಿಕ್ ಟೆಸ್ಟ್ ಮಾಡ್ತೀವಿ. ಅದಕ್ಕೂ ಕೆಲವೊಂದು ರೀಸನ್ ಇರುತ್ತೆ, ಯಾವ ಪೇಷಂಟ್ಗೆ ನಾವು ಜೆನೆಟಿಕ್ ಟೆಸ್ಟ್ ಮಾಡಬೇಕು ಅಂತ. ಆವಾಗ ಅದೇನಾದರೂ ನಮಗೆ ಸಂಶಯ ಬಂದರೆ, ಅಂದರೆ ತುಂಬ ಯಂಗ್ ಏಜಲ್ಲಿ ಬಂದಿದೆ ಕ್ಯಾನ್ಸರು, ಅಥವಾ ಮನೆಯಲ್ಲೇ ಇಬ್ಬರಿಗೆ ಬಂದಿದೆ, ಅಥವಾ ಅವ್ರಿಗೇನೆ 2 ಸಾರಿ ಬೇರೆ ಬೇರೆ ಕ್ಯಾನ್ಸರ್ಸ್ ಬಂದಿದೆ,
ಸೊ ಈ ರೀತಿ ಅಥವಾ ತುಂಬ ಅಗ್ರೆಸಿವ್ ಕ್ಯಾನ್ಸರ್ ಇದೆ, ಈಗ ಟ್ರಿಪಲ್ ನೆಗೆಟಿವ್ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಸೊ ಈ ರೀತಿಯಾಗಿ ಬಂದಾಗ ನಾವು ಜೆನೆಟಿಕ್ ಟೆಸ್ಟ್ ಮಾಡ್ತೀವಿ. ಮಾಡಿದ್ಮೇಲೆ ಆ ಜೀನ್ಸ್ ಏನಾದರೂ ಪಾಸಿಟಿವ್ ಬಂದರೆ ಆವಾಗ ಅವ್ರ ಮಕ್ಕಳಲ್ಲೂ ನಾವು ಅದನ್ನು ಮಾಡ್ತೀವಿ. ಮಾಡಿಬಿಟ್ಟು ಅವರು ಪಾಸಿಟಿವ್ ಇದ್ದರೆ ಅದನ್ನು ಹೇಗೆ ಪ್ರಿವೆಂಟ್ ಮಾಡಬೇಕು ಅನ್ನೋದನ್ನು ನಾವು ಹೇಳ್ಕೊಡ್ತೀವಿ. ಇವಾಗಂತೂ ಸಾಕಷ್ಟು ಡ್ರಗ್ಸ್ ಎಲ್ಲ ಬಂದಿದೆ, ಅದನ್ನು ಹೇಗೆ ಪ್ರಿವೆಂಟ್ ಮಾಡಬೇಕಂತ ತಿಳ್ಕೊಂಡು ಅದನ್ನು ಪ್ರಿವೆಂಟು ಮಾಡ್ಬೋದು. ಎಸ್ ಡಾಕ್ಟರ್, ಇನ್ನು ಕ್ಯಾನ್ಸರ್ ಪೇಷಂಟ್ಸ್ಗೆ ಅವರ ಸುತ್ತ ಒಂದು ಪಾಸಿಟಿವ್ ಎನ್ವಿರಾನ್ಮೆಂಟ್ನ ಕ್ರಿಯೇಟ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅವರ ರಿಕವರಿಗೆ ಅಂತ? ಇದು ತುಂಬ ಇಂಪಾರ್ಟೆಂಟು. ನೀವು ಕೇಳಿದಿರಲ್ಲ, ನಾನು ಎಲ್ಲಕ್ಕಿಂತ ಇದೇ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಯಾಕಂದರೆ ಒಂದು ಟ್ರೀಟ್ಮೆಂಟು, ಇನ್ನೊಂದು ನ್ಯೂಟ್ರಿಷನು, ಇನ್ನೊಂದು ಸೈಕಾಲಜಿ ಅಂದರೆ ಮಾನಸಿಕ ಏನು ಇದರ ಸದೃಢತೆ ಇರುತ್ತೆ, ಅದು ತುಂಬ ಇಂಪಾರ್ಟೆಂಟ್. 50% ರೋಲ್ ಪ್ಲೇ ಮಾಡುತ್ತೆ. ಯಾವುದೇ ಕೆಲಸ ನಮ್ಮ ಜೀವನದಲ್ಲಿ ಪಾಸಿಟಿವ್ ಎನರ್ಜಿಯಾಗಿ ಇಟ್ಕೊಂಡಾಗ ನಾವು ಅದರ ರಿಸಲ್ಟ್ಸು ಬೆಟರ್ ಆಗಿರುತ್ತೆ. ನೀವು ಯಾವುದೇ ಕೆಲಸ ತೊಗೊಳ್ಳಿ, ಅದೇ ರೀತಿ ಕ್ಯಾನ್ಸರ್ ಟ್ರೀಟ್ಮೆಂಟು ಸಹ ಅಷ್ಟೇ. ನೀವು ತುಂಬ ಪಾಸಿಟಿವ್ ಆಗಿದ್ದರೆ, ಮನೆಯವರೆಲ್ಲ ಅವ್ರಿಗೆ ಪಾಸಿಟಿವ್ ಎನರ್ಜಿ ಕೊಟ್ಟರೆ ಡೆಫಿನೆಟಾಗಿ ಅದು ಟ್ರೀಟ್ಮೆಂಟ್ ಎಫೆಕ್ಟು ಚೆನ್ನಾಗಿರುತ್ತೆ. ಮತ್ತು ಅವರು ತುಂಬ ಪಾಸಿಟಿವ್ ಎನರ್ಜಿಯಿಂದ ಅದನ್ನು ಫೈಟ್ ಮಾಡ್ತಾರೆ. ಇಲ್ಲಾಂದರೆ ಕುಗ್ಗಿ ಹೋಗ್ತಾ ಇರ್ತಾರೆ. ಯಾಕಂದರೆ ನೆಗೆಟಿವ್ ಎನರ್ಜಿ ಅದು ವಿಷಯ ಸೈಕಲ್ ಆಗಿಬಿಟ್ಟಿರುತ್ತೆ, ಅದರಲ್ಲೇ ಸುಳಿತಾ ಇರ್ತಾರೆ. ಮತ್ತು ಸುಮಾರು ಜನ ರಿಲೇಟಿವ್ಸು, ಅಯ್ಯೋ ನಿನಗಾಯ್ತಾ, ಏನಕ್ಕಾಯಿತು, ನೀವು ಚೆನ್ನಾಗೇ ಇದ್ರಲ್ಲ, ಆ ರೀತಿಯಾಗಿ ನೆಗೆಟಿವ್ ವೈಬ್ಸ್ ಕ್ರಿಯೇಟ್ ಮಾಡೋದ್ರಿಂದ ಅವರು ಅದು ಅನುಕಂಪ ಕನಿಕರ ಅಂತ ತಿಳ್ಕೊಂಡಿರ್ತಾರೆ. ಬಟ್ ಅದು ಯಾವುದೇ ಕನಿಕರ ಅನುಕಂಪ ಕ್ಯಾನ್ಸರ್ ಪೇಷಂಟ್ಸ್ಗೆ ಬೇಕಾಗಿಲ್ಲ. ಅವ್ರಿಗೆ ಬೇಕಾಗಿರೋದು ನಿಮ್ಮ ಸಪೋರ್ಟು. ಸೊ ಮಾನಸಿಕ ಸಪೋರ್ಟು ಅದು ಕ್ಯಾನ್ಸರ್ ಬಗ್ಗೆ ಮಾತಾಡಿ ಬರೋದಿಲ್ಲ. ಬೇರೆ ಪಾಸಿಟಿವ್ ಮಾತು ಆಡಿ ಅವರ ಸೈಕಾಲಜಿನನ್ನು ಬಿಲ್ಡ್ ಮಾಡಬೇಕು. ಎಷ್ಟೋ ಜನ ಇಂಪ್ರೂವ್ಮೆಂಟ್ ಆಗಿದ್ದಾರೆ, ಕ್ಯೂರ್ ಆಗಿದ್ದಾರೆ ಅಂಥವ್ರು ಎಕ್ಸಾಂಪಲ್ ಕೊಟ್ಬಿಟ್ಟು ಅವ್ರನ್ನ ಮೇಲೆತ್ತಬೇಕು ಅದರಿಂದ. ಸೊ ಆವಾಗ ಡೆಫಿನೆಟಾಗಿ ಅದರ ಎಫೆಕ್ಟು ಚೆನ್ನಾಗಿರುತ್ತೆ. ಎಸ್ ಡಾಕ್ಟರ್, ಇನ್ನು ಈ ಒಬ್ಬ ವ್ಯಕ್ತಿಗೆ ಕ್ಯಾನ್ಸರ್ ಬಂದಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂತಂದರೆ ಈ ಸಿಂಪ್ಟಮ್ಸ್ ಏನಾದರೂ ಅರ್ಲಿ ಸ್ಟೇಜಸಲ್ಲಿ ಗೊತ್ತಾಗುತ್ತಾ, ಹೇಗೆ? ಹೌದು, ಸುಮಾರು ಕ್ಯಾನ್ಸರ್ಸ್ ಇದೆ. ಅಂದರೆ ನಾವು ಬಾಡಿ ಮೇಲೆ ಆಗಿರೋ ಕ್ಯಾನ್ಸರು, ಗಡ್ಡೆ ಥರ ಆಗಿರೋದಾಗಲಿ, ಎಲ್ಲೇ ಗಡ್ಡೆ ಆಗಿರ್ಬೋದು, ಅದು ಕತ್ತಲ್ ಗಡ್ಡೆ ಆಗಿರ್ಬೋದು, ಅಥವಾ ಬ್ರೆಸ್ಟಲ್ಲಿ ಸ್ತನದಲ್ಲಿ ಗಡ್ಡೆ ಆಗಿರ್ಬೋದು, ಅಥವಾ ಹೊಟ್ಟೆ ಮೇಲೆ ಗಡ್ಡೆ ಆಗಿರ್ಬೋದು, ಮೈ ಮೇಲೆ ಎಲ್ಲೇ ಗಡ್ಡೆಗಳಾದರೂ ಅದು ಇಂಪಾರ್ಟೆಂಟು. ಅಥವಾ ಚರ್ಮದ ಮೇಲೆ ಮಚ್ಚೆ ಇರುತ್ತೆ, ಆ ಮಚ್ಚೆ ಕಲರ್ ಚೇಂಜ್ ಆಗ್ತಾ ಇರುತ್ತೆ, ಅಥವಾ ಬ್ಲೀಡಿಂಗ್ ಆಗೋಕ್ಕೆ ಶುರು ಆಗುತ್ತೆ, ಅಥವಾ ಇಚ್ಚಿಂಗ್ ಆಗೋಕ್ಕೆ ಶುರು ಆಗುತ್ತೆ, ನವೆ ಆಗೋಕ್ಕೆ ಶುರು ಆಗುತ್ತೆ. ಸೊ ಆಮೇಲೆ ಹಸಿವೆ ಕಡಿಮೆ ಆಗೋದು, ವೇಟ್ ಲಾಸ್ ಆಗೋದು, ಮೋರ್ ದೆನ್ 5%. ನಾನು ಹೇಳಿದೆ 1 ಇಯರಲ್ಲಿ ಅವ್ರು ಏನೂ ಉಪವಾಸ ಮಾಡಿಲ್ಲ, ಏನೂ ಮಾಡಿಲ್ಲ, ಆದರೂ ವೇಟ್ ಲಾಸ್ ಆಗ್ತಾಯಿದೆ. ಅಂದರೆ ಸುಮಾರು ಜನ ಏನು ತಿಳಿತಾರೆ ಅಂದರೆ, ನಾನು ಚೆನ್ನಾಗಿ ಆಗ್ತಾಯಿದ್ದೀನಿ, ವೇಟ್ ಲಾಸ್ ಆಗ್ತಾಯಿದ್ದೀನಿ ಅಂತ. ಬಟ್ ಅವರು ಅದನ್ನು ಪರೀಕ್ಷೆ ಒಳಪಡಿಸ್ಬೇಕು, ಯಾಕೆ ಹೀಗೆ ಆಗ್ತಾಯಿದೆ ಅಂತ. ಸೊ ಆಮೇಲೆ ಕೆಮ್ಮು ಮೋರ್ ದೆನ್ ಅಂದರೆ 1 ತಿಂಗಳಿಗಿಂತ ಜಾಸ್ತಿ ಕೆಮ್ಮಿರೋದು, ಅಥವಾ ಜ್ವರ, ಲೋ ಗ್ರೇಡ್ ಫೀವರ್, ತುಂಬ ಏನಿರಲ್ಲ, ಅದು 1 ತಿಂಗಳಿಗಿಂತ ಜಾಸ್ತಿ ಇದ್ದರೆ, ಇದೆಲ್ಲ ಲಕ್ಷಣಗಳು. ಧ್ವನಿ ಚೇಂಜ್ ಆಗ್ತಾ ಇದೆ, ಸ್ವಲ್ಪ ದಪ್ಪ ಆಗ್ತಾ ಇದೆ, ಅಥವಾ ಬಾಯಿ ಫುಲ್ ತೆಗಿಯೋಕ್ಕಾಗ್ತಾ ಇಲ್ಲ, ಅಥವಾ ಎಲ್ಲೋ ಬ್ಲೀಡಿಂಗ್ ಆಗ್ತಾಯಿದೆ, ಬಾಯಲ್ಲಿ ಬ್ಲೀಡಿಂಗ್ ಆಗೋದು, ಅಥವಾ ನಿಪ್ಪಲಿಂದ ಬ್ಲೀಡಿಂಗ್ ಆಗೋದು, ಅಥವಾ ಯೂರಿನಲ್ಲಿ ಬ್ಲೀಡಿಂಗ್ ಆಗೋದು, ಅಥವಾ ಮೋಷನಲ್ಲಿ ಬ್ಲೀಡಿಂಗ್ ಆಗೋದು. ಅವಾಗ ತುಂಬ ಜನ ಏನಂದರೆ ಪೈಲ್ಸ್ ಆಗಿದೆ ಅಂತ ಅವ್ರಿಗವರೇ ಡಯಾಗ್ನೋಸ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಖಂಡಿತ ಮೋರ್ ದೆನ್ 40 ಇಯರ್ಸ್ ಅಂದರೆ 40 ವರ್ಷ ಆದಮೇಲೆ ಈ ರೀತಿ ಏನಾದರೂ ಆಗ್ತಾಯಿದ್ರೆ ನಾವು ಇದನ್ನು ಎಕ್ಸಾಮಿನ್ ಮಾಡಿ ನೋಡಬೇಕು, ಅಂದರೆ ಇದು ಕ್ಯಾನ್ಸರೋ ಅಲ್ವೋ ಅಂತ. ಸೊ ಆವಾಗ ನಮಗೆ ಖಂಡಿತ ನಾವು ಅದನ್ನು ಬೇಗ ಗುರುತಿಸ್ಬೋದು. ಎಲ್ಲ ಕ್ಯಾನ್ಸರ್ಸು ಅಷ್ಟೇ, ಕ್ಯಾನ್ಸರು ಮಾರಣಾಂತಿಕ ಅಲ್ಲ. ಸ್ಟೇಜ್ 1, 2, 3ನಲ್ಲಿ ಖಂಡಿತ ಗುಣಪಡಿಸ್ಬೋದು. ಸ್ಟೇಜ್ 4 ಬಂದಾಗ ಮಾತ್ರ ಗುಣಪಡಿಸೋಕ್ಕಾಗಲ್ಲ. ಅದಕ್ಕೆ ಹೇಳೋದೇನೆಂದರೆ, ಅದು ಸಸಿ ಇರುವಾಗಲೇ ಅದು ಬುಡ ಸಮೇತ ಕಿತ್ತಾಕಬೇಕು. ನೀವು ಮರ ಆದಮೇಲೆ ನೀವು ಬುಡ ಸಮೇತ ಕಿತ್ತಾಕ್ತೀನಿ ಅಂದರೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಅದು ಸ್ಟೇಜ್ 1, ಸ್ಟೇಜ್ 2ನಲ್ಲೇ ಐಡೆಂಟಿಫೈ ಮಾಡೋದು ತುಂಬ ಒಳ್ಳೆಯದು. ಸುಮಾರು ಕ್ಯಾನ್ಸರ್ಗೆ ಸ್ಕ್ರೀನಿಂಗು ಬಂದಿದೆ ಈಗ. ಸ್ತನ ಕ್ಯಾನ್ಸರ್ಗೆ ಎವ್ರಿ ಇಯರು ಮ್ಯಾಮೋಗ್ರಾಮ್ ಮಾಡಿಸ್ಕೋಬೇಕು. ಸರ್ವೈಕಲ್ ಕ್ಯಾನ್ಸರ್ಗೆ 3 ವರ್ಷಕ್ಕೊಂದು ಸರಿ ಪ್ಯಾಪ್ಸ್ಮಿಯರ್ ಮಾಡಿಸ್ಕೋಬೇಕು. ಆಮೇಲೆ ವ್ಯಾಕ್ಸಿನ್ ಬಂದಿದೆ ಸರ್ವೈಕಲ್ ಕ್ಯಾನ್ಸರ್ಗೆ, HPV ವ್ಯಾಕ್ಸಿನು. 9 ವರ್ಷದಿಂದ 26 ವರ್ಷದ ಮಹಿಳೆಯರು, ಅಂದರೆ ಮದುವೆಗಿಂತ ಮುಂಚೆ ತೊಗೊಂಡ್ರೆ ತುಂಬ ಒಳ್ಳೆಯದು. ಅದಾದಮೇಲೂ ತೊಗೋಬೋದು 45 ಇಯರ್ಸ್ವರೆಗೆ. ಸೊ ಹೆಪಟೈಟಿಸ್ B ವ್ಯಾಕ್ಸಿನ್ ಬಂದಿದೆ. ಆಮೇಲೆ ಕೆಲವೊಂದು ಹ್ಯಾಬಿಟ್ಸು ಮೇನು, ಈ ಟೊಬ್ಯಾಕೋ, ಆಲ್ಕೋಹಾಲು, ಆಮೇಲೆ ಇನ್ಯಾಕ್ಟಿವಿಟಿ, ಬೊಜ್ಜುತನ ಬೆಳೆಸ್ಕೊಳ್ಳೋದು, ಇದನ್ನೆಲ್ಲ ಅವಾಯ್ಡ್ ಮಾಡಿದರೆ ಡೆಫಿನೆಟಾಗಿ ಹೆಲ್ಪ್ ಆಗುತ್ತೆ. ಎಸ್ ಡಾಕ್ಟರ್, ಇನ್ನು ಈ ಕ್ಯಾನ್ಸರ್ ಬಂದಿದೆ ಅಂತ ಫೈಂಡ್ ಔಟ್ ಮಾಡೋಕ್ಕೆ ಏನೆಲ್ಲ ಟೆಸ್ಟ್ಗಳನ್ನ ಮಾಡಿಸ್ಬೇಕಾಗುತ್ತೆ ಅಂತ? ಹೌದು, ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಅಂದರೆ ಒಂದು ಬಯಾಪ್ಸಿ ಇರುತ್ತೆ, ಇನ್ನೊಂದು ಸ್ಕ್ಯಾನ್ ಇರುತ್ತೆ. ಬಯಾಪ್ಸಿ ಏನಕ್ಕಂದರೆ ಇದು ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ, ಇದು ಕ್ಯಾನ್ಸರಿ ಅಂತ ಹೇಳಿ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ. ಸ್ಕ್ಯಾನಿಂಗ್ ಏನಕ್ಕಂದರೆ ಇದು ಎಷ್ಟು ಸ್ಪ್ರೆಡ್ ಆಗಿದೆ, ಯಾವ ಸ್ಟೇಜಲ್ಲಿದೆ ನೋಡಬೇಕಂದ್ರೆ ಸ್ಕ್ಯಾನಿಂಗ್ ಬೇಕು. ಸೊ ಸುಮಾರು ಜನರಿಗೆ ಇದು ತಪ್ಪು ಕಲ್ಪನೆ ಇದೆ, ಬಯಾಪ್ಸಿ ಮಾಡಿದರೆ ಕ್ಯಾನ್ಸರ್ ಸ್ಪ್ರೆಡ್ ಆಗುತ್ತಂತ.
ಆ ರೀತಿ ಯಾವತ್ತೂ ಆಗೋದಿಲ್ಲ. ಹಾಗಿದ್ರೆ ಇಷ್ಟು ವರ್ಷಗಳವರೆಗೆ ಸೈಂಟಿಫಿಕಲಿ ಪ್ರೂವನ್ ಎಲ್ಲ ಕ್ಯಾನ್ಸರ್ ಸೆಂಟರ್ಸಲ್ಲೂ ಬಯಾಪ್ಸಿ ಮಾಡ್ತೀವಿ, ಮಾಡ್ದೇ ಮುಂದಕ್ಕೆ ಹೋಗೋದೇನಿಲ್ಲ. ಅದು ಬಯಾಪ್ಸಿ ಮಾಡಬೇಕು. ಇನ್ನೊಂದು ಸ್ಕ್ಯಾನಲ್ಲಿ ಈಗ ವಿಧವಾದ ಸ್ಕ್ಯಾನ್ಗಳಿದೆ, ಒಂದೊಂದು ಕ್ಯಾನ್ಸರ್ಗೆ ಒಂದೊಂದು ಟೈಪು. ಪೂರ್ತಿ ಸ್ಪ್ರೆಡ್ ಆಗಿದೆ ಇಲ್ಲ ನೋಡಬೇಕಂದ್ರೆ ಪೆಟ್ CT ಸ್ಕ್ಯಾನ್ ಅಂತ ಹೇಳ್ತೀವಿ. ಈ ರೀತಿಯಾಗಿ ಇವೆರಡೂ ಇದರಿಂದ ನಾವು ಇದನ್ನು 100% ಇದು ಕ್ಯಾನ್ಸರೋ ಇಲ್ವೋ ಅಂತ ನಾವು ಖಚಿತಪಡಿಸ್ಕೋಬೋದು. ಎಸ್ ಡಾಕ್ಟರ್, ಇನ್ನು ಈಗ ಕ್ಯಾನ್ಸರ್ ಬಂದರೆ, ಫಾರ್ ಎಕ್ಸಾಂಪಲ್ ಇವಾಗ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಬಂದರೆ ಆ ಕ್ಯಾನ್ಸರ್ ಬಂದಿರುವಂಥ ಭಾಗವನ್ನೇ ಕತ್ತರಿಸಿ ಹಾಕಲಾಗುತ್ತೆ, ಹಿಂದೆ ಎಲ್ಲ ಆ ಥರ ಮಾಡ್ತಿದ್ರು. ಸೊ ಈಗಲೂ ಕೂಡ ಅದೇ ರೀತಿ ಇದೆಯಾ ಹೇಗೆ ಅಂತ? ಇಲ್ಲ, ಇವಾಗ ತುಂಬ ಇದರಲ್ಲಿ ಅಡ್ವಾನ್ಸ್ಮೆಂಟ್ ಆಗಿದೆ. ಪರ್ಟಿಕ್ಯುಲರ್ಲಿ ನೀವು ಕೇಳ್ದಂಗೆ ಈಗ ಸ್ತನ ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರಲ್ಲಿ ಮುಂಚೆ ಥರ ಫುಲ್ ಸ್ತನ ತೆಗೆಯೋದಿಲ್ಲ. ತುಂಬ ಗಡ್ಡೆ ದೊಡ್ಡದಾಗಿದೆ, ಫುಲ್ ಬ್ರೆಸ್ಟೇ ಇನ್ವಾಲ್ವ್ ಆಗಿದೆ ಅಂದಾಗ ಮಾತ್ರ ತೆಗಿತೀವಿ. ಅದಕ್ಕೂ ಉಪಾಯ ಇದೆ. ಅಂದರೆ ಅದಕ್ಕೇ ಫಸ್ಟ್ ಕೀಮೊಥೆರಪಿ ಕೊಟ್ಬಿಟ್ಟು ಅದನ್ನು ಸೈಜ್ ಕಡಿಮೆ ಮಾಡಿ ಆಮೇಲೆ ತೆಗೆದ್ರೆ ನಾವು ಸ್ತನನ ಉಳಿಸ್ಬೋದು. ಸೊ ಆರ್ಗನ್ ಪ್ರಿಸರ್ವೇಷನ್ ಸರ್ಜರಿ ಅಂತ ಹೇಳ್ತೀವಿ. ಇದು ಎಲ್ಲ ಇದರಲ್ಲೂ ಬರ್ತಾ ಇದೆ ಇವಾಗ ಸ್ತನ ಕ್ಯಾನ್ಸರ್ದು ಹೇಳಿದೆ. ಇನ್ನೊಂದು ಈಗ ವೋಕಲ್ ಕಾರ್ಡ್ ಅಂದರೆ ಧ್ವನಿ ಪೆಟ್ಟಿಗೆ ಕ್ಯಾನ್ಸರ್ಗೆ ಈಗ ನಾವು ಆಪ್ರೇಷನ್ನೇ ಮಾಡ್ತಾ ಇಲ್ಲ. ಇನಿಷಿಯಲ್ ಸ್ಟೇಜಸಲ್ಲಿ ಬಂದಾಗ ಬರೀ ರೇಡಿಯೇಷನು ಕೀಮೋಯಿಂದ ಅದು ಅಲ್ಲೇ ಕರಗಿಸ್ಬಿಡ್ತೀವಿ. ಸೊ ಸ್ಟೇಜ್ 4ಅಲ್ಲಿ ಬಂದಾಗ ಅಂದರೆ ಅದು ಕಾರ್ಟಿಲೇಜ್ ಆಲ್ರೆಡಿ ಇನ್ವಾಲ್ವ್ ಆಗಿದೆ ಅಂದಾಗ ಮಾತ್ರ ನಾವು ಧ್ವನಿ ಪೆಟ್ಟಿಗೆ ತೆಗಿಬೇಕಾಗತ್ತೆ. ಸೊ ಅದೇ ರೀತಿ ಈಗ ಕಿಡ್ನಿ ಕ್ಯಾನ್ಸರ್ ಅಂದರೆ ಫುಲ್ ಕಿಡ್ನಿ ತೆಗೆದುಬಿಡ್ತಾ ಇದ್ವಿ. ಇವಾಗ ಅದೇನಾದರೂ ಚಿಕ್ಕದಾಗಿರುವಾಗಲೇ ಬಂದರೆ ಅವಾಗ ಅರ್ಧ ಕಿಡ್ನಿ ತೆಗೆದು ಅರ್ಧ ಕಿಡ್ನಿ ಉಳಿಸ್ತೀವಿ. ಸೊ ಅದೇ ರೀತಿಯಾಗಿ ಈಗ ರೆಕ್ಟಲ್ ಕ್ಯಾನ್ಸರು ಅಂದರೆ ಮಲ ಹೋಗುವಂಥ ಭಾಗದಲ್ಲಿ ದೊಡ್ಡ ಕರಳಿನ ಕ್ಯಾನ್ಸರ್ ಬಂದಾಗ ಆವಾಗ ಪೂರ್ತಿ ಕೆಳಗಡೆ ಸ್ಫಿಂಕ್ಟರ್ ತೆಗೆದುಬಿಡ್ತಾ ಇದ್ವಿ. ಇವಾಗ ರೋಬೋಟಿಕ್ ಸರ್ಜರಿಯಿಂದ ನಾವು ಆದಷ್ಟು ಸ್ಫಿಂಕ್ಟರ್ ಉಳಿಸೋಕ್ಕೆ ಪ್ರಯತ್ನ ಮಾಡ್ತೀವಿ. ಅಂದರೆ ಫಸ್ಟು ರೇಡಿಯೇಷನ್ ಕೊಟ್ಬಿಟ್ಟು ಕೀಮೋ ಕೊಟ್ಟು ಅದನ್ನು ಸೈಜ್ ಕಡಿಮೆ ಮಾಡಿ ಅದು ಸ್ಫಿಂಕ್ಟರಿಂದ ಸ್ವಲ್ಪ ದೂರ ಇದೆ ಅಂದರೆ ಡೆಫಿನೆಟಾಗಿ ನಾವು ಆ ಸ್ಫಿಂಕ್ಟರ್ ಉಳಿಸ್ತೀವಿ. ಸೊ ದಟ್ ರೋಗಿಯು ಅಂದರೆ ನಾರ್ಮಲ್ ಆಗಿ ಮೋಷನ್ ಮಾಡ್ಬೋದು. ಅಂದರೆ ನಾವು ಪರ್ಮನೆಂಟ್ ಮೋಷನ್ ಹೋಗೋಕ್ಕೆ ಬ್ಯಾಗ್ ಮಾಡಬೇಕಾಗಿಲ್ಲ, ಅದು ಓನ್ಲಿ ಟೆಂಪ್ರರಿಯಾಗಿ ಮಾಡಿರ್ತೀವಿ. ಸೊ ಈ ರೀತಿಯಾಗಿ ಪ್ರತಿ ಅಂಗಾಂಗಗಳಲ್ಲೂ ಈಗ ಪ್ರಿಸರ್ವೇಷನ್ ಬಂದಿದೆ, ಆರ್ಗನ್ ಪ್ರಿಸರ್ವೇಷನ್ ಅಂತ ಹೇಳ್ತೀವಿ. ಆ ರೀತಿಯಾಗಿ ಡೆವಲಪ್ಮೆಂಟ್ಸ್ ಆಗಿದೆ. ಡೆಫಿನೆಟ್ ಆಗಿ ಅಂಗಗಳನ್ನು ಉಳಿಸ್ಬೋದು ಇವಾಗ. ಎಸ್ ಡಾಕ್ಟರ್, ಇನ್ನು ಮಕ್ಕಳಲ್ಲೂ ಕೂಡ ಈ ಒಂದು ಕ್ಯಾನ್ಸರ್ ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ. ಸೊ ಮಕ್ಕಳಲ್ಲಿ ಅತಿ ಹೆಚ್ಚಾಗಿ ಯಾವ ರೀತಿಯ ಕ್ಯಾನ್ಸರ್ ಕಾಣಿಸ್ಕೊಳ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಅಂತ? ಮೇನ್ ಅಂದರೆ ಅವ್ರಿಗೆ ಒಂದು ಬ್ಲಡ್ ಕ್ಯಾನ್ಸರು, ಆಮೇಲೆ ಕಿಡ್ನಿ, ಬ್ರೈನ್ ಕ್ಯಾನ್ಸರ್, ಇವು ತುಂಬ ಕಾಮನ್ನು. ಏನಾಗಿದೆ ಅಂದರೆ ಇವಾಗ ಎಲ್ಲದರಲ್ಲೂ ಬದಲಾವಣೆ ಆಗಿದೆ. ಮಕ್ಕಳಿಗೆ ಅಂತಲ್ಲ, ಅಡಲ್ಟ್ಸ್ಗೂ ಅಷ್ಟೇ. ಈಗ ನಾವು ಕುಡಿಯೋ ನೀರು ಚೇಂಜ್ ಆಗಿದೆ, ಸೇವಿಸೋ ಈ ಗಾಳಿ ಕಲುಷಿತವಾಗಿದೆ, ತಿನ್ನೋ ಆಹಾರ ಈ ಬೆಳೆಯೋದ್ರಿಂದ ಮಾರ್ಕೆಟ್ಗೆ ಬಂದು ಅದು ಪೂರ್ತಿ ನಮ್ಮ ಮನೆ ಬರೋವರೆಗೆ ಎಷ್ಟು ಸಾರಿ ಅದು ಕೆಮಿಕಲ್ ಮಿಶ್ರಿತವಾಗುತ್ತಂದರೆ ಎಲ್ಲ ಸ್ಟೆಪ್ಸಲ್ಲೂ ಅದು ಕೆಮಿಕಲ್ ಮಿಶ್ರಿತವಾಗಿದೆ. ಸೊ ಹೀಗಾಗಿ ಇದನ್ನು ಅವಾಯ್ಡ್ ಮಾಡೋದು ತುಂಬ ಕಷ್ಟ ಆಗಿಬಿಟ್ಟಿದೆ. ಸೊ ಇದೆಲ್ಲ ಚೇಂಜಸ್ ಜೊತೆಗೇ ನಾವು ನಮ್ಮ ಹ್ಯಾಬಿಟ್ಸು, ಜಂಕ್ ಫುಡ್ ತಿನ್ನೋದು, ಆಮೇಲೆ ಹ್ಯಾಬಿಟ್ಸು ಈಗ ಟೊಬ್ಯಾಕೋ, ಆಲ್ಕೋಹಾಲು, ಇದು ಒಂದು ಫಿಸಿಕಲ್ ಇನ್ಆ್ಯಕ್ಟಿವಿಟಿ ಅದು ತುಂಬ ಇದೆ. ಯಾಕಂದರೆ ಮುಂಚೆ ಎಲ್ಲ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಅವರು ಕೆಲಸ ಮಾಡ್ತಾಯಿದ್ರು, ಸೊ ಮಿತವಾದ ಊಟ ಮಾಡ್ತಾಯಿದ್ರು. ಇವಾಗ ಅದು ರಿವರ್ಸ್ ಆಗಿಬಿಟ್ಟಿದೆ. ಫಿಸಿಕಲ್ ಆ್ಯಕ್ಟಿವಿಟಿ ಏನೂ ಇಲ್ಲ, ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ತಿನ್ಕೊಂಡಿರ್ತೀವಿ. ಸೊ ಫಿಸಿಕಲ್ ಇನ್ಆ್ಯಕ್ಟಿವಿಟಿ ಹೀಗಾಗಿಬಿಟ್ಟು ಇದು ಇಮ್ಯುನಿಟಿ ಕಡಿಮೆ ಆಗಿಬಿಟ್ಟಿದೆ, ಕ್ಯಾನ್ಸರ್ ಇದು ಇನ್ಕ್ರೀಸ್ ಆಗ್ತಾ ಇದೆ. ಸೊ ನಾವು ಇದನ್ನೆಲ್ಲ ಮುಂಚೆ ಥರ ಮಾಡೋಕ್ಕೆ ಹೋದರೆ ಡೆಫಿನೆಟಾಗಿ ನಾವು ಇದನ್ನು ಇಲ್ಲಿಗೆ ಅಟ್ಲೀಸ್ಟ್ ನಾವು ಸ್ಟೇಬಲ್ ಆಗಿ ಮಾಡ್ಬೋದು. ಇಲ್ಲಾಂದರೆ ನಮ್ಮ ಇಂಡಿಯಾ ಕ್ಯಾನ್ಸರ್ ಕ್ಯಾಪಿಟಲ್ ಆಗಿಬಿಡುತ್ತೆ, ಅದರಲ್ಲೇನು ಸಂಶಯ ಇಲ್ಲ. ಎಸ್ ಡಾಕ್ಟರ್, ಇನ್ನು ಈ ಕ್ಯಾನ್ಸರ್ ಎನ್ನುವಂಥ ರೋಗವನ್ನು ಕಂಪ್ಲೀಟ್ ಆಗಿ ಕ್ಯೂರ್ ಮಾಡಬಹುದಾ ಅಂತ? ಖಂಡಿತ ಮಾಡ್ಬೋದು. ಸುಮಾರು ಜನರಿಗೆ ಇದು ತಪ್ಪು ತಿಳುವಳಿಕೆ ಏನಿದೆ ಅಂದರೆ ಕ್ಯಾನ್ಸರ್ ಬಂದರೆ ನಮ್ಮ ಲೈಫ್ ಮುಗಿಯಿತು ಅಂತ. ಹಾಗೇನೂ ಇಲ್ಲ. ಖಂಡಿತ ಸ್ಟೇಜ್ 1, 2ನಲ್ಲಿ ಕಂಪ್ಲೀಟ್ ಕ್ಯೂರ್ ಮಾಡಬಹುದು. ಈವನ್ ಸ್ಟೇಜ್ 3ನಲ್ಲೂ ಸುಮಾರು ಕ್ಯಾನ್ಸರ್ಸನ್ನು ನಾವು ಕ್ಯೂರ್ ಮಾಡ್ತೀವಿ. ಅದಕ್ಕೋಸ್ಕರ ಇದರಲ್ಲಿ ಮೇನ್ ಏನಂದರೆ ಬೇಗ ಬರಬೇಕು, ಅರ್ಲಿ ಸ್ಟೇಜಲ್ಲಿ ವೈದ್ಯರ ಹತ್ರ ಬರಬೇಕು. ಏನೇ ಸ್ವಲ್ಪ ಸಿಮ್ಟಮ್ಸ್ ಅನ್ನಿಸ್ತಾ ಇದೆ ಅಂದರೆ ಯಾವಾಗಲೂ ಕ್ಯಾನ್ಸರೇ ಇರಬೇಕಾಗಿಲ್ಲ, ಬಟ್ ಬಂದು ತಪಾಸಣೆ ಮಾಡಿಸ್ಕೊಂಡ್ರೆ ನಮಗೆ ಇದು ಕ್ಯಾನ್ಸರ್ ಅಂತ ಗೊತ್ತಾದರೆ ಬೇಗ ಟ್ರೀಟ್ಮೆಂಟ್ ಮಾಡಿಬಿಡ್ತೀವಿ. ಸೊ ಹೀಗಾಗಿ ಅವರು ಕ್ಯೂರ್ ಆಗ್ತಾರೆ. ಖಂಡಿತ ಇದರಲ್ಲಿ ಕ್ಯೂರ್ ಇದೆ, ಅದರಲ್ಲಿ ಏನೂ ಡೌಟ್ ಇಲ್ಲ. ಎಸ್ ಡಾಕ್ಟರ್, ಇನ್ನು ಇಷ್ಟು ಹೊತ್ತು ಸಾಕಷ್ಟು ಇನ್ಫಾರ್ಮೇಷನ್ ನೀಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ಕ್ಯಾನ್ಸರ್ ರೋಗಿಯ ಆರೈಕೆಯಲ್ಲಿ ನ್ಯೂಟ್ರಿಷನ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ಇವತ್ತು ಡಾಕ್ಟರ್ ತಿಳಿಸ್ಕೊಟ್ರು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.